ದಿಂದ ಮಥುರೆಯ ಕಡೆ ಪ್ರಯಾಣ ಬೆಳೆಸಿದ್ದ. ಅಕ್ರೂರ ಕೃಷ್ಣ ಬಲರಾಮರನ್ನ ತನ್ನ ರಥದಲ್ಲಿ ಕೂರಿಸಿಕೊಂಡು ಮಥುರೆಯ ಬಳಿ ಕರೆತಂದ. ಅದಾದ ಮೇಲೆ ಕೃಷ್ಣ ಮೊದಲ ಸಂಜೆ, ಆ, ಅದು ತ್ರಯೋದಶಿಯ ಸಂಜೆಯಾಗಿತ್ತು ಅಲ್ವಾ? ತಮಗೆಲ್ಲ ನೆನಪಿರಬಹುದು. ದ್ವಾದಶಿಯ ಬೆಳಿಗ್ಗೆ ಅಕ್ರೂರ ಮಥುರೆಯಿಂದ ಹೊರಟು ದ್ವಾದಶಿಯ ಸಂಜೆಗೆ ಅಕ್ರೂರ ವೃಂದಾವನವನ್ನ ಸೇರ್ದ. ತ್ರಯೋದಶಿಯ ಬೆಳಿಗ್ಗೆ ಹ್ಮ್, ಆ, ಮಾ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಇದು. ಆ ತ್ರಯೋದಶಿಯ ಬೆಳಿಗ್ಗೆ ಕೃಷ್ಣ ಈಗ ಬಲರಾಮ ಮತ್ತೆ ನಂದಗೋಪರೊಡನೆ ಆ, ಈಗ ಅಲ್ಲಿಂದ ಮಥುರೆಯಿಂದ ವೃಂದಾವನದಿಂದ ಹೊರಟು ತ್ರಯೋದಶಿಯ ಸಂಜೆ ಸಮಯಕ್ಕೆ ಆತ ಮಥುರೆಯನ್ನ ತಲುಪ್ತಾ ಇದ್ದಾನೆ. ಮಥುರೆಯ ಊರಿನ ಹೊರಗಡೆ ಎಲ್ಲರೂ ಸೇರಿದ್ದಾರೆ. ಈ ಮಾತನ್ನು ನಾವು ನಿನ್ನೆ ನೋಡಿದ್ವಿ. ಬನ್ನಿ ನಾವು ಭಗವಂತ ಶ್ರೀಕೃಷ್ಣ, ಆತನ ಭಕ್ತರು, ಗುರು ಪರಂಪರೆಗೆ ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಚರ್ಚೆಯನ್ನ ಮುಂದುವರಿಸೋಣ. ಓಂ ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಕೃಷ್ಣನಿಗೆ ಕುರಿತಾದಂತಹ ಒಂದು ವಿಶೇಷ ಪ್ರಾರ್ಥನಾ ಮಂತ್ರ, ಅದನ್ನು ನಾವು ಹೇಳಿ ಮುನ್ನಡೆಯೋಣ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೇ. ಹರೇ ಕೃಷ್ಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತಿಸ್ತೀನಿ. ಎರಡನೆಯ ಸಂಚಿಕೆ ಮಥುರಾ ಮೋಹನ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಹೇಗೆ ಅಕ್ರೂರ ಕೃಷ್ಣ ಬಲರಾಮರನ್ನ ಮಥುರೆಗೆ ಕರೆತರುವಾಗ ಒಂದು ಅದ್ಭುತ ಅನುಭವವನ್ನು ಅನುಭವಿಸಿದ. ಕೃಷ್ಣ ಬಲರಾಮರೇ ಮೂಲ ನಾರಾಯಣ ಮತ್ತೆ ಅನಂತಶೇಷ ಅನ್ನುವುದನ್ನ ಆತ ಸಾಕ್ಷಾತ್ಕಾರ ಪಡಿಸಿಕೊಂಡ. ಇದಾದ ನಂತರ ಆತ ಮಥುರೆಯ ಬಳಿ ಬಂದಾಗ ಕೃಷ್ಣ ಬಲರಾಮರಿಗೆ ತನ್ನ ಮನೆಗೆ ಬರಲಿಕ್ಕೆ ಭಿನ್ನವಿಸ್ಕೊಳ್ತಾನೆ. ಕೃಷ್ಣ, ನಾನು ಕಂಸನ ವಧೆ ಮಾಡಿದ ನಂತರ, ಆ ಮುಖ್ಯ ಕಾರ್ಯದ ನಂತರ ನಿನ್ನ ಮನೆಗೆ ಖಚಿತವಾಗಿ ಬರ್ತೀನಿ ಅಂತ ಹೇಳ್ತಾನೆ. ಕೃಷ್ಣ ಬಲರಾಮರು ಆ ಸಂಜೆ ಮಥುರೆಯ ನಗರವನ್ನು ಪ್ರವೇಶ ಮಾಡ್ತಾರೆ ತಮ್ಮ ಮಿತ್ರ ಗೋಪ ಬಾಲಕರೊಡನೆ. ಎಂತಹ ಸುಂದರವಾಗಿ ಗೋಚರಿಸ್ತಾ ಇದ್ರು ಅವರು. ಆ ಸುಂದರ ಇಬ್ಬರು ತರುಣರನ್ನ, ಆ ಬಾಲಕರನ್ನ ನೋಡಿ ಆ ಮಥುರಾ ನಗರಿಯೇ ವಿಮೋಹಿತವಾಗಿತ್ತು. ವಿಶೇಷವಾಗಿ ಅಲ್ಲಿದ್ದಂತಹ ಸ್ತ್ರೀಯರು ತಮ್ಮ ಮನೆಯ ಕಾರ್ಯಗಳಲ್ಲಿ ವಿವಿಧ ವಿವಿಧ ಕಾರ್ಯಗಳಲ್ಲಿ ಅವರು ತೊಡಗಿದ್ರು. ಅವೆಲ್ಲವನ್ನೂ ಕೂಡ ಆ ತಕ್ಷಣವೇ ಅಲ್ಲಿ ನಿಲ್ಲಿಸಿ ಈ ಸುಂದರ ಸೌಂದರ್ಯ ರೂಪಗಳನ್ನು ನೋಡಲಿಕ್ಕೆ ಅವರು ಅಟ್ಟಣಿಗೆಯಿಂದ, ಕಿಟಕಿಗಳಿಂದ, ಬಾಗಿಲುಗಳಿಂದ ಅಲ್ಲಿಂದ ಅವರು ನೋಡ್ತಾ ಇದ್ದಾರೆ. ಹೂ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಅಲ್ಲಿರುವಂತಹ ಗಣ್ಯ ವ್ಯಕ್ತಿಗಳು ಈ ಸುಂದರ ವ್ಯಕ್ತಿಗಳನ್ನ ಪೂಜಿಸ್ತಾ ಇದ್ದಾರೆ. ಅನೇಕ ರೀತಿಯ ಉಡುಗೊರೆಗಳನ್ನ, ಅನೇಕ ರೀತಿಯ ಆಭರಣ ಅಥವಾ ಪೂಜಾ ಸಾಮಗ್ರಿಗಳನ್ನು ಅರ್ಪಿಸ್ತಾ ಇದ್ದಾರೆ. ಧೂಪ, ದೀಪ, ನೈವೇದ್ಯ, ಅರ್ಹಣ, ಪುಷ್ಪ, ಚಾಮರ, ಅನೇಕ ರೀತಿಯ ವಸ್ತು ಉಡುಗೊರೆಗಳನ್ನ ನೀಡ್ತಾ ಇದ್ದಾರೆ. ಕೃಷ್ಣ ಬಲರಾಮರು ಇನ್ನಷ್ಟು ಸುಂದರವಾಗಿ ಶೃಂಗಾರ ಮಾಡಿಕೊಳ್ಳುವಂತಹ ಇಚ್ಛೆಯಿಂದ ಅಲ್ಲಿ ಅನೇಕರ ಭೇಟಿಯನ್ನ ಮಾಡ್ತಾರೆ. ಹಿಂದಿನ ನೆನ್ನೆಯ ಸಂಚಿಕೆಯಲ್ಲಿ ಕೃಷ್ಣ ಬಲರಾಮರು 4 ವಿವಿಧ ಅಥವಾ ಬೇರೆ ಬೇರೆ ಭಾವಗಳುಳ್ಳಂತಹ ವ್ಯಕ್ತಿಗಳನ್ನ ಸಂದರ್ಶಿಸಿದ್ರು. ಅದನ್ನು ನೋಡಿದ್ವಿ. ಮೊದಲನೇದಾಗಿ ರಂಗಕಾರ, ಈತ ದೋಭಿ, ಬಟ್ಟೆಗಳನ್ನು ಒಗೆಯುವವ, ಬಟ್ಟೆಗಳಿಗೆ ಬಣ್ಣ ಹಾಕುವವ. ಕೃಷ್ಣ ಬಲರಾಮರ ಆ ಬಟ್ಟೆಗಳನ್ನು ನೀಡಲಿಕ್ಕೆ ಅಂತ ಹೇಳಿ ಏನು ವಿನಂತಿ ಮಾಡಿದ್ರು ಅದನ್ನ ತನ್ನ ಅಹಂಕಾರದಿಂದ ಆತ ನಿರಾಕರಿಸಿದ.
ಕೃಷ್ಣ ಬಲರಾಮರು ಆತನಿಗೆ ಶಿಕ್ಷೆ ನೀಡಿ ಆತನ ಆ, ಆತನನ್ನ ಕೊಂದರು. ಅದು ಕೂಡ ಅನಾಯಾಸವಾಗಿ ಕೇವಲ ತಮ್ಮ ಆ, ಬೆರಳ ಆ, ಏನು ಚಲನದಿಂದ ಆ ಅಹಂಕಾರಿ ದೋಭಿಯ ಶಿರಸ್ಸನ್ನ ಶರೀರದಿಂದ ಬೇರ್ಪಡಿಸಿದರು. ಅದಾದ ಮೇಲೆ ಅಲ್ಲಿ ಒಬ್ಬ ನೇಕಾರ, ಆತ ತಾನೇ ಬಂದು ಕೃಷ್ಣನಿಗೆ ಸುಂದರವಾದಂತಹ ವಸ್ತ್ರಗಳನ್ನು ಅರ್ಪಿಸ್ತಾನೆ, ವಿಶೇಷವಾಗಿ ಬಟ್ಟೆಗಳಿಂದ ಮಾಡಿದಂತಹ ಆಭರಣಗಳನ್ನು ಅರ್ಪಿಸ್ತಾನೆ. ಅದಾದ ಮೇಲೆ ಅಲ್ಲಿ ಮಾಲೆಗಾರ ಸುಧಾಮ, ಆತನ ಮನೆಗೆ ಕೃಷ್ಣ ತಾನಾಗಿಯೇ ಹೋಗಿ ಆ ಆತನ ಮುಂದೆ ನಿಂತು ಆತನ ಸ್ತುತಿಗಳನ್ನು ಸ್ವೀಕರಿಸ್ದ. ಆತ ಸೇವೆ ಮಾಡಲಿಕ್ಕೆ ಬಯಸ್ದ, ಏನು ಸೇವೆ ಮಾಡಲಿ ಅಂತ ತಾನೇ ಕೇಳಿದ. ಕೃಷ್ಣ ಬಲರಾಮರನ್ನ ಕಂಡು ಆತ ಸುಂದರವಾದಂತಹ ಪುಷ್ಪದ ಮಾಲೆಗಳನ್ನು ಅರ್ಪಿಸ್ದ. ಆ? ಅಷ್ಟೇ ಅಲ್ಲದೆ ಕೃಷ್ಣ ಬಲರಾಮರು ಎಷ್ಟು ಸಂತೋಷಗೊಳ್ತಾರೆ ಅಂದ್ರೆ, ನೀವು ದಯವಿಟ್ಟು ನೀನು ನನ್ನಿಂದ ಏನಾದರೂ ವರಗಳನ್ನು ಬೇಡು ಅಂತ ಕೇಳ್ಕೊಳ್ತಾರೆ. ಸುಧಾಮ ಒಬ್ಬ ಆದರ್ಶ ಭಕ್ತನಂತೆ 3 ಬಯಕೆಗಳನ್ನ ವರಗಳನ್ನ ಕೃಷ್ಣ ಬಲರಾಮರಿಂದ ಬೇಡಿಕೊಂಡ. ಕೃಷ್ಣನಲ್ಲಿ ಅಚಲ ಭಕ್ತಿ, ಆ ಕೃಷ್ಣ ಭಕ್ತರಲ್ಲಿ ಆ ಸ್ನೇಹ, ಸಾಮಾನ್ಯ ಜೀವಿಗಳ ಕುರಿತಾಗಿ ಆ ದಯೆ, ಈ 3 ನನ್ನಲ್ಲಿ ಸದಾ ಇರಲಿ, ನನ್ನ ಮೇಲೆ ಅನುಗ್ರಹಿಸು ಹೇ ಭಗವಂತ ಅಂತ ಬೇಡ್ಕೊಳ್ತಾನೆ. ಅದಾದ ಮೇಲೆ ಕೃಷ್ಣ ಬಲರಾಮನ ಜೊತೆಗೆ ಆ ಮಥುರೆ ಬೀದಿಯ ಮುಂದೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಬ್ಬ ಗೂನು ಬೆನ್ನಿನ ಒಬ್ಬ ಸ್ತ್ರೀಯ ಬಳಿ ಬರ್ತಾನೆ, ತ್ರಿವಕ್ರ. ಆಕೆ ಶ್ರೀ ಕಂಸನಿಗೆ ಅಂತ ಸುಗಂಧ ಲೇಪನಗಳನ್ನ ತಗೊಂಡು ಹೋಗ್ತಾ ಇರ್ತಾಳೆ. ಕಂಸನ ದಾಸಿಯಾಗಿದ್ದವಳು ಅವಳು. ಕೃಷ್ಣ ಬಲರಾಮರ ವಿನಂತಿಯನ್ನ ಗೌರವಿಸಿ ಆಕೆ ತಾನಾಗಿಯೇ ಕೃಷ್ಣ ಬಲರಾಮರಿಗೆ ಅಪಾರ ಪ್ರಮಾಣದಲ್ಲಿ ಈ ಸುಗಂಧ ದ್ರವ್ಯಗಳನ್ನು ಲೇಪಿಸ್ತಾಳೆ. ಆಕೆಯ ಸೇವಾಭಾವವನ್ನು ಕಂಡು ಕೃಷ್ಣ ಆಕೆಯ ಆ ವಕ್ರತೆಯನ್ನ ನಿರ್ಮೂಲನೆ ಮಾಡಿ ಆಕೆಯನ್ನ ಸುಂದರ ಸ್ವರೂಪದ ಅಪ್ಸರೆಯಂತೆ ಸುಂದರ ಸ್ತ್ರೀಯನ್ನಾಗಿ ಪರಿವರ್ತಿಸ್ತಾನೆ. ಆ ಮಾತನ್ನು ನಾವು ನಿನ್ನೆಯ ಚರ್ಚೆಯಲ್ಲಿ ನೋಡಿದ್ವಿ. ಈಗ ಮುಂದೆ ಚರ್ಚೆ ಮುಂದುವರಿಸೋಣ. ಕೃಷ್ಣ ಬಲರಾಮರು ಈಗ ಇಲ್ಲಿ ಮಥುರೆಯ ನಗರದ ಒಳಗಡೆ ಇನ್ನಷ್ಟು ಪ್ರವೇಶಿಸ್ತಾ ಇದ್ದಾರೆ. ಆಗ ಅಲ್ಲಿರುವಂತಹ ಜನರು ಏನಿದ್ದಾರೆ, ಅವರು ಎಷ್ಟು ವಿಶೇಷವಾಗಿ ಕೃಷ್ಣ ಬಲರಾಮರಲ್ಲಿ ಆಕರ್ಷಿತರಾಗ್ತಾ ಇದ್ದಾರೆ ಅನ್ನೋದನ್ನ ಇನ್ನಷ್ಟು ವಿವರಣೆ ಶುಕಮುನಿಗಳು ಹೇಳ್ತಾರೆ. ಅಲ್ಲಿದ್ದಂತಹ ವ್ಯಾಪಾರಿಗಳೆಲ್ಲರೂ ಕೂಡ ತಮ್ಮ ಬಳಿ ಇರುವಂತಹ ಅತಿ ಮೂಲ್ಯವಾದಂತಹ ವಸ್ತುಗಳನ್ನು ತಂದು ಕೃಷ್ಣ ಬಲರಾಮರಿಗೆ ಅರ್ಪಿಸ್ತಾ ಇದ್ದಾರೆ. ಎಲ್ಲ ಜನರು ಸ್ತಬ್ಧ ಚಿತ್ರಗಳಂತೆ ಅಲ್ಲಿ ಕೃಷ್ಣ ಬಲರಾಮರನ್ನೇ ನೋಡ್ತಾ ಇದ್ದಾರೆ. ತಮ್ಮ ಕಣ್ಣುಗಳಿಂದ ಆ ಆ ರೂಪಗಳನ್ನ ಅವರು ತಮ್ಮ ಕಣ್ಣುಗಳಲ್ಲಿ ತುಂಬಿಕೊಳ್ತಾ ಇದ್ದಾರೆ. ಕಣ್ಣು ಪಿಟುಕಿಸದೆ ಹಾಗೆ ನೋಡ್ತಾ ಇದ್ದಾರೆ. ಆಗ ಅಲ್ಲಿ ಕೃಷ್ಣ ಬಲರಾಮರು ಅಲ್ಲಿ ಇರುವಂತಹ ಜನರನ್ನ, ಇಲ್ಲಿ ಆ ತುಂಬಾ ಮಹತ್ತಾದಂತಹ ಧನುರ್ಯಜ್ಞವನ್ನ ಏರ್ಪಡಿಸಿದ್ದಾನಲ್ಲ ಕಂಸ, ಆ ಧನಸ್ಸು ಎಲ್ಲಿದೆ ಅಂತ ಕೃಷ್ಣ ಕೇಳ್ದ. ಆ ಧನುಸ್ಸಿನ ಬಳಿ ಹೋಗ್ಲಿಕ್ಕೆ ಬಯಸಿದ್ದ. ಅಲ್ಲಿರುವಂತಹ ಜನರು ಆತನಿಗೆ, ಕೃಷ್ಣ ಬಲರಾಮರಿಗೆ ಎಲ್ಲಿ ಆ ಧನುಸ್ಸು ಇಟ್ಟಿರುವಂತಹ ಸ್ಥಳ ಅನ್ನೋದನ್ನ ತೋರಿಸ್ತಾರೆ. ಆಗ ಕೃಷ್ಣ ಬಲರಾಮರು ಆ ಜಾಗಕ್ಕೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಆ ಪ್ರದೇಶದಲ್ಲಿ ಒಂದು ದೊಡ್ಡ ಪಹರೆಯೇ ಇತ್ತು. ಅನೇಕ ಸೈನಿಕರು ಆ ಜಾಗವನ್ನ ಸುರಕ್ಷಿತವಾಗಿಟ್ಟಿದ್ರು. ಇದೇನಿದು, ಇಬ್ಬರು ಬಾಲಕರು ಇಲ್ಲಿ ಬರ್ತಾ ಇದ್ದಾರಲ್ಲ ಅಂತ ಅವರು ನೋಡ್ತಾ ಇದ್ರು. ತಕ್ಷಣವೇ ಮಾತಿನಲ್ಲೇ ಈ ಇಬ್ಬರು ಬಾಲಕರು ಒಳಗೆ ನುಸುಳಿ ಬಿಟ್ರು. ಇಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾ ಇದ್ರು ಆ ದ್ವಾರಪಾಲಕರು ಅಥವಾ ಅಲ್ಲಿರುವಂತಹ ಸೈನಿಕರು. ಆದ್ರೆ ಕೃಷ್ಣ ಬಲರಾಮರು ಮಾತಿನಲ್ಲೇ ಅವರನ್ನ ಮೋಹಿತರನ್ನಾಗಿಸಿ ಒಳಗಡೆ ಪ್ರವೇಶ ಮಾಡಿ ಆ ಧನುಸ್ಸಿನ ಹತ್ತಿರಕ್ಕೆ ಹೋಗಿದ್ದಾರೆ. ಕೃಷ್ಣ ವಿಶೇಷವಾಗಿ ಆ ಧನುಸ್ಸನ್ನು ನೋಡಿ, ಆಹಾ, ಇದು ಆ ಸ್ವರ್ಗದ ರಾಜನಾದಂತಹ ಇಂದ್ರನ ಧನುಸ್ಸಿನಂತಿದೆ, ಎಂತಹ ಮಹಾನ್ ಬಿಲ್ಲು ಇದು ಅಂತ ಆತ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾನೆ. ತಕ್ಷಣವೇ ಮಾತನಾಡ್ತಾ ಇದ್ದ ಹಾಗೆ ಕೃಷ್ಣ ಆ ಬಿಲ್ಲಿನ ಮೇಲೆ ತನ್ನ ಕೈಯನ್ನಿಡ್ತಾನೆ. ಆ ಕೈಯನ್ನಿಟ್ಟು ಸ್ವಲ್ಪ ಸಮಯದ ನಂತರ ಎಡಗೈಯಿನಿಂದ ಆ ಬಿಲ್ಲನ್ನ ಎತ್ತುತ್ತಾನೆ. ಈ ಬಿಲ್ಲನ್ನ ಆ ಕಂಸ ಯಜ್ಞ ಮಾಡ್ತಾ ಇರೋದು ಈ ಬಿಲ್ಲಿಗಾಗಿಯ. ಈ ಬಿಲ್ಲನ್ನು ಎತ್ತಲಿಕ್ಕೆ ಅಂತಾನೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾನ.
ಈ ಬಿಲ್ಲು ಎಷ್ಟು ಸಾಮಾನ್ಯದಂತಿದೆ, ಎಷ್ಟು ಹಗುರವಾಗಿದೆ ಅಂತ ಹೇಳ್ತಾ ಹೇಳ್ತಾನೆ ಎಡಗೈಯಿಂದ ಆ ಬಿಲ್ಲನ್ನು ಎತ್ತಿ ಅದಕ್ಕೆ ದಾರ ಅಥವಾ ತಂತಿಯನ್ನ ಜೋಡಿಸ್ತಾನೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಕೃಷ್ಣ ಆ ಬಿಲ್ಲನ್ನ ಎಳೆದು ಅದನ್ನ ಮುರಿದು ಹಾಕ್ತಾನೆ. ಅಪಾರವಾದಂತಹ ಒಂದು ದೊಡ್ಡದಾದಂತಹ ಒಂದು ಶಬ್ದ ಅಲ್ಲಿ ಮೊಳಗತ್ತೆ. ಅಲ್ಲಿರುವಂತಹ ಜನರೆಲ್ಲರೂ ಭಯಭೀತರಾಗ್ತಾರೆ. ಆಗ ಆ ಸೈನಿಕರಿಗೆ ಅರ್ಥ ಆಯಿತು, ಈ ಹುಡುಗರು ಸಾಮಾನ್ಯರಲ್ಲ, ಕಂಸನ ಧನುಷನ್ನ ಅವರು ಭಂಗ ಮಾಡಿದ್ದಾರೆ, ಮುರಿದಿದ್ದಾರೆ. ಇದನ್ನ ಆಗ ಅವರು ಎಚ್ಚೆತ್ಕೊಂಡು ಹಿಡೀರಿ ಹಿಡೀರಿ, ಕೊಲ್ಲರಿ ಕೊಲ್ಲಿರಿ ಅಂತ ಹೇಳಿ ಆ ಇಲ್ಲಿರುವಂಥ ಸೈನಿಕರೆಲ್ಲರೂ ಆಯುಧಗಳನ್ನು ಹಿಡ್ಕೊಂಡು ಕೃಷ್ಣ ಬಲರಾಮರನ್ನ ಆಕ್ರಮಣ ಮಾಡಲಿಕ್ಕೆ ಅಂತ ಮುಂದೆ ಹೋಗ್ತಾ ಇದ್ದಾರೆ, ಹಿಡಿಲಿಕ್ಕೆ ಕೊಲ್ಲಲಿಕ್ಕೆ ಅಂತ ಹೋಗ್ತಾ ಇದ್ದಾರೆ. ಕೃಷ್ಣ ಮತ್ತೆ ಬಲರಾಮರು ಆ ಮುರಿದಂತಹ ಧನುಸ್ಸಿನ ಒಂದೊಂದು ಭಾಗವನ್ನ ಹಿಡಿದು, ಎರಡು ಭಾಗ ಆಗಿತ್ತಲ್ವಾ ಧನುಸ್ಸು, ಅದರ ಒಂದು ಭಾಗವನ್ನು ಕೃಷ್ಣ ಹಿಡಿದಿದ್ದಾನೆ, ಇನ್ನೊಂದು ಭಾಗವನ್ನು ಬಲರಾಮ ಹಿಡಿದಿದ್ದಾನೆ. ಅವರಿಬ್ಬರು ಅಲ್ಲಿರುವಂತಹ ಆ ಸೈನಿಕರನ್ನ ಆ ಧನುಸ್ಸಿನ ಮುರಿದ ಭಾಗದಿಂದ ಹೊಡೆದು ಅವರನ್ನ ಅಲ್ಲಿ ಕೊಲ್ತಾರೆ. ಹೀಗೆ ಅನಾಯಾಸವಾಗಿ ಮಕ್ಕಳ ಆಟದಂತೆ ಕೃಷ್ಣ ಬಲರಾಮರು ಅಲ್ಲಿ ಧನುಸ್ಸನ್ನ ಅಲ್ಲಿ ಮುರಿದು ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಆ ಧನಸ್ಸನ್ನು ಮುರಿದಿದ್ದಲ್ಲದೆ ಧನಸ್ಸನ್ನ ಸಂರಕ್ಷಣೆ ಮಾಡ್ತಾ ಇದ್ದಂತಹ ಆ ಸೈನಿಕರನ್ನು ಕೂಡ ವಧೆ ಮಾಡಿದ್ದಾರೆ. ಸೊ ಇದು ಮಹಾ ಸುದ್ದಿ ಆಗಿಬಿಡುತ್ತೆ. ಎಲ್ಲೆಡೆ ಈ ಮಥುರೆಯಲ್ಲಿ ಈ ಸುದ್ದಿ ಒಂದು ರೀತಿ ತುಂಬ ಬೇಗನೆ ಎಲ್ಲೆಡೆ ಹರಡಿಬಿಡ್ತು. ಕಂಸನಿಗೂ ಕೂಡ ಈ ಸುದ್ದಿ ತಲುಪಿತು. ಕೃಷ್ಣ ಬಲರಾಮರು ಆ ಅವರ ಸೌಂದರ್ಯವನ್ನ ಜನರು ಇಲ್ಲಿವರೆಗೆ ನೋಡ್ತಾ ಇದ್ರು, ಈಗ ಅವರ ಶಕ್ತಿಯನ್ನ ನೋಡಿದ್ದಾರೆ. ಈ ಶಕ್ತಿ ಮತ್ತೆ ಸೌಂದರ್ಯ ಎಷ್ಟು ಅಪಾರವಾಗಿದೆ ಈ ಸಣ್ಣ ಬಾಲಕರಲ್ಲಿ. ಅದನ್ನ ಕಂಡು ಪ್ರತಿ ಮಥುರೆಯ ನಿವಾಸಿಗಳು ಏನೋ ಮಹಾದೇವತೆಯೇ ಆಗಿರಬೇಕು ಈ ಇಬ್ಬರು ಯುವಕರು, ಓಹೋ ಅಂತ ಹೇಳಿ ಅಲ್ಲಿ ಅವರೆಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಕೃಷ್ಣ ಬಲರಾಮರ ನಡೆಯನ್ನು, ಅವರ ಪ್ರತಿಯೊಂದು ಹಾವಭಾವವನ್ನ ಅತಿ ಕುತೂಹಲದಿಂದ ಗಮನದಿಂದ ಅವರು ನೋಡ್ತಾ ಇದ್ದಾರೆ. ಕೃಷ್ಣ ಬಲರಾಮರು ವೃಂದಾವನವನ್ನು ತೊರೆಯುತ್ತಾ ಇದ್ದಾಗ, ಆ ವೃಂದಾವನದಿಂದ ಹೊರ ಬರ್ತಾ ಇರಬೇಕಾದ್ರೆ ವೃಂದಾವನದ ಮಹಾನ್ ಭಕ್ತರಾದಂತಹ ಗೋಪಿಯರು ಒಂದು ಮಾತನ್ನ ಹೇಳಿದ್ರು. ಏನದು? ಅವರು ಒಂದು ರೀತಿ ತಮ್ಮ ದುಃಖವನ್ನ ಒಂದು ಶ್ಲೋಕ ರೂಪದಲ್ಲಿ ಹೇಳಿದ್ರು. ಏನದು? ಇವತ್ತು ಕೃಷ್ಣ ಈ ಸರ್ವ ಸೌಂದರ್ಯ ರೂಪ, ಮೂರ್ತಿವಂತ ರೂಪನಾದಂತಹ ಕೃಷ್ಣ ವೃಂದಾವನವನ್ನ ತೊರೆದು ಹೋಗ್ತಾ ಇದ್ದಾನೆ, ಮಥುರೆಗೆ ಅವನು ಪ್ರವೇಶ ಮಾಡ್ತಾ ಇದ್ದಾನೆ. ಆ ಮಥುರಾ ನಿವಾಸಿಗಳಿಗೆ ಅವನು ಅನುಗ್ರಹವನ್ನ ನೀಡ್ತಾ ಇದ್ದಾನೆ. ಅವರು ಏನನ್ನು ಅನುಭವಿಸ್ತಾರೆ ಅನ್ನೋದನ್ನ ಗೋಪಿಯರು ಒಂದು ರೀತಿ ಭವಿಷ್ಯ ಹೇಳಿದ್ರು. ಆ ಕೃಷ್ಣನ ಸೌಂದರ್ಯವನ್ನು ನೋಡಿ ಅವರಲ್ಲಿ ಯಾವ ರೀತಿಯ ಪರಿವರ್ತನೆಗಳಾಗ್ತದೆ ಅನ್ನೋದನ್ನು ಕೂಡ ಅವರು ಮುಂಚಿತವಾಗಿಯೇ ಹೇಳಿದ್ರು. ಅಷ್ಟೇ ಅಲ್ಲದೆ ಅಲ್ಲಿ ಅವರ ದುಃಖದ ಬಗ್ಗೆಯೂ ಕೂಡ ಪರೋಕ್ಷವಾಗಿ ಅಲ್ಲಿ ಉಲ್ಲೇಖ ಮಾಡ್ತಾರೆ, ಇಂಗಿತ ಮಾಡ್ತಾರೆ. ಶುಕಮುನಿಗಳು ಗೋಪಿಯರ ಪಕ್ಷದಲ್ಲಿ ಅವರು ಆ ಪಕ್ಷದ ಕಡೆಯಿಂದ ಹೇಳ್ತಾ, ಕೃಷ್ಣ, ಆ ಗೋಪಿಯರು ನಿನ್ನ ಭಕ್ತರು, ಅವರು ಈ ಮಾತುಗಳನ್ನ ಭವಿಷ್ಯವಾಣಿಯಂತೆ ಮುಂಚೆಯೇ ಹೇಳಿದ್ರು. ನಿನ್ನ ಈ ಸುಂದರ ರೂಪವನ್ನ ಆ ವೈಕುಂಠದ ಮಹಿಷಿ ರಾಣಿಯಾದಂತಹ ಲಕ್ಷ್ಮಿಯೂ ಕೂಡ ಪಡೆಯಲಿಕ್ಕೆ ಸದಾ ಹಾತೊರೆಯುತ್ತಾಳೆ. ಶ್ರೀ ಲಕ್ಷ್ಮೀ ದೇವಿಯ ಸರ್ವ ಸೌಂದರ್ಯದ ಆಶ್ರಯ ನೀನು. ನಿನ್ನ ಸಂಘವನ್ನ ಪಡೆಯಲಿಕ್ಕೆ ಅಂತ ಲಕ್ಷ್ಮಿಯೂ ಕೂಡ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ಸೊ ಅಂತಹ ಮಹಾನ್ ಭಾಗ್ಯ ಈ ಮಥುರೆಗೆ ದೊರಕಿದೆ. ಹೀಗೆ ಆ ಸಂಜೆಯ ಸಮಯ ಆಗ್ತಾ ಇದೆ, ಕತ್ತಲಾಗ್ತಾ ಇದೆ. ಕೃಷ್ಣ ಬಲರಾಮರು ಮಥುರೆಯ ಮುಖ್ಯ ದ್ವಾರದ ಹೊರಬಂದು ಈಗ ತಮ್ಮ ಬಿಡಾರದ ಬಳಿ ಬರ್ತಾ ಇದ್ದಾರೆ. ಎಲ್ಲಿ ಎಲ್ಲ ಗೋಪರೆಲ್ಲ ಒಟ್ಟಾಗಿ ಅಲ್ಲಿ ಉಳಿದಿದ್ರು ಅಲ್ಲಿಗೆ ಬರ್ತಾರೆ. ಅಲ್ಲಿಗೆ ಬರ್ತಾ ಇದ್ದ ಹಾಗೆ ಆ ರಾತ್ರಿಯ ಸಮಯ ತಾಯಿ ಯಶೋದೆ ವೃಂದಾವನವನ್ನು ತೊರೆಯುವಾಗ ಒಂದು ವಿಶೇಷ ಪ್ರಜಾತಿಯ ಹಸುಗಳಿಂದ ಕರೆದಿದ್ದಂತಹ ಹಾಲನ್ನ ಆಕೆ
ಮಡಿಕೆಗಳಲ್ಲಿ ಕಟ್ಟಿಕೊಟ್ಟಿದ್ಲು. ಆ ಆ ಹಾಲುಗಳಿಂದ ಮಾಡಿದಂತಹ ವಿಶೇಷ ಖಾದ್ಯ ಕ್ಷೀರಾನ್ನ, ಹಾಲು ಮತ್ತೆ ಅನ್ನವನ್ನ ಕೃಷ್ಣ ಬಲರಾಮರು ಆ ರಾತ್ರಿ ಸೇವಿಸಿ ಯಾವುದೇ ಭಯವಿಲ್ಲದೆ ನಿರ್ಭೀತರಾಗಿ ನಿದ್ದೆಗೆ ಅವರು ಹೋದರು, ನಿದ್ರಿಸಿದರು. ಆ ಮರುದಿನ ಏನಾಗುತ್ತೆ ಅನ್ನೋದು ಅವರಿಗೆ ಗೊತ್ತಿದೆ. ಅವರೇನು ಅಜ್ಞಾನದಲ್ಲಿಲ್ಲ, ಆದರೂ ಅವರಿಗೆ ಯಾವುದೇ ರೀತಿ ಭಯವಿಲ್ಲ. ಆ ಪೂರ್ಣ ಪುರುಷೋತ್ತಮ ಸರ್ವಶಕ್ತ ಸರ್ವಂತರ್ಯಾಮಿ ಸರ್ವಜ್ಞನಿಗೆ ಯಾವ ಭಯ? ಆತನಿಗೆ ಆ, ಕಿಂಚಿತ್ತೂ ಹಾನಿಯನ್ನ ಎಂತಹ ಮಹಾಶಕ್ತಿಶಾಲಿಯೂ ಉಂಟು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕೃಷ್ಣ ಬಲರಾಮರ ಈ ಸಂಜೆಯ ಪರಾಕ್ರಮ ಅಥವಾ ಈ ಹುಡುಗಾಟಿಕೆಯ ಕಾರ್ಯಗಳ ಬಗ್ಗೆ ನಂದ ಮಹಾರಾಜರಿಗೆ ಭಯ ಉಂಟಾಗಿದೆ. ಈ ಮಾತು ಮಥುರೆ ಎಲ್ಲೆಡೆ ಪಸರಿಸಿದೆ. ಇದನ್ನ ತಿಳಿದು ನಂದ ಮಹಾರಾಜರು, ಓ, ಆ ಕಂಸನಿಗೂ ಈ ಮಾತು ತಿಳಿಯುತ್ತೆ. ಆ ಕಂಸ ಈ ನನ್ನ ಮುದ್ದು ಮಕ್ಕಳನ್ನ ಆ ಅವರಿಗೆ ತೊಂದರೆಯನ್ನುಂಟು ಮಾಡಲಿಕ್ಕೆ ಏನಾದರೂ ನಾಳೆಯ ದಿನ ಆ ಮಲ್ಲಯುದ್ಧದ ಸಮಯದಲ್ಲಿ ಏನಾದರೂ ತೊಂದರೆ ಉಂಟು ಮಾಡಿದ್ರೆ ನಾನು ಯಾಕೆ ನನ್ನ ಮಕ್ಕಳನ್ನ ಇಲ್ಲಿ ಕರೆತಂದೆ? ನಾನೊಬ್ಬನೇ ನನ್ನ ಹಿರಿಯ ಗೊಲ್ಲರ ಜೊತೆ ಬಂದು ಸುಂಕವನ್ನು ನೀಡಿದ್ರೆ ಸಾಕಾಗ್ತಾ ಇತ್ತು. ನನ್ನ ಮಕ್ಕಳನ್ನ ನಾನು ಕರ್ಕೊಂಡು ಬರಬಾರ್ದಾಗಿತ್ತು. ಹೇ ಕೃಷ್ಣ ಬಲರಾಮ, ಈ ರೀತಿಯಾದಂತಹ ಉದ್ದಟತನವನ್ನು ಯಾಕೆ ಮಾಡಿದ್ರಿ ನೀವು? ಅಲ್ಲಿ ಯಾಕೆ ನೀವು ಹೋಗಿ ಧನುಸ್ಸಿನ ಬಳಿ ಹೋಗಿ ಅದನ್ನು ಆಟ ಆಡ್ತಾ ಮುರಿದು ಹಾಕಿದ್ರಿ? ಅಲ್ಲಿರೋರನ್ನ ಯಾಕೆ ಹೊಡೆದ್ರಿ? ಈ ರೀತಿ ನಂದ ಮಹಾರಾಜ ಹೇಳ್ತಾ ಇದ್ದಾನೆ. ಆದರೆ ಕೃಷ್ಣ ಬಲರಾಮರಿಗೆ ಅದ್ರ ಗೋಜೆ ಇಲ್ಲ. ಅದ್ರ ಬಗ್ಗೆ ಏನು ಕಿವಿ ಕೊಡದೆ ಅವರು ನಿರ್ಭೀತರಾಗಿ ನಿದ್ದೆಯ ಆಶ್ರಯವನ್ನು ಪಡೆದಿದ್ದಾರೆ, ನಿದ್ರಿಸ್ತಾ ಇದ್ದಾರೆ. ಈ ಮಾತು ಸಂಜೆ, ಆ ತ್ರಯೋದಶಿಯ ಸಂಜೆ ಮಥುರೆಯಲ್ಲಿ ಏನೇನಾಯಿತು ಅನ್ನೋದ ಮಾತುಗಳು ಕಂಸನ ಕಿವಿಗೂ ಬಿತ್ತು. ಕಂಸ ಆಗಲೇ ಕೃಷ್ಣನ ಭಯದಿಂದ ಎಷ್ಟು ಅವನು ಅದರಿಂದ ಪ್ರಭಾವದಲ್ಲಿದ್ದ. ಆದರೆ ಕೃಷ್ಣ ಈಗ ಮಥುರೆಯಲ್ಲಿ ಬಂದು, ಮಥುರೆಯಲ್ಲಿ ನನ್ನ ನಗರದಲ್ಲಿ ಇಷ್ಟೊಂದೆಲ್ಲ ಮಹತ್ ಕಾರ್ಯಗಳನ್ನು ಮಾಡಿ, ಇಷ್ಟೊಂದು ನನ್ನ ಧನುಸ್ಸನ್ನು ಮುರಿದಿದ್ದಾನೆ, ನನ್ನ ಜನರನ್ನ ಕೊಂದಿದ್ದಾನೆ. ಇದೆಲ್ಲವನ್ನು ಕೂಡ ಆತ ಈಗ ಪರಿಗಣಿಸ್ತಾನೆ. ಅಲ್ಲಿ ಆತನಿಗೆ ಅನೇಕ ರೀತಿಯ ಅಪಶಕುನಗಳು ಕೂಡ ಕಾಣ್ತವೆ. ಓ, ಏನಿದು? ಆತ ಕೆಲವೊಂದನ್ನ ತನ್ನ ಕಣ್ಣು ಮುಂದೆಯೇ ಕಾಣ್ತಾನೆ, ಕೆಲವೊಂದನ್ನ ಸ್ವಲ್ಪ ಅರೆನಿದ್ದೆಯ ಸ್ವಪ್ನದಲ್ಲಿ ಕಾಣ್ತಾನೆ. ತನ್ನ ಪ್ರತಿಬಿಂಬದಲ್ಲಿ ಅಥವಾ ತನ್ನ ಛಾಯೆಯಲ್ಲಿ ಆ ಛಾಯೆಯಲ್ಲಿ ತನ್ನ ಶಿರಸ್ಸು ಇಲ್ಲದೆ ಇರುವುದನ್ನು ಆತ ಗುರುತಿಸ್ತಾನೆ. ಆಕಾಶದಲ್ಲಿರುವಂತಹ ಚಂದ್ರ ಮತ್ತೆ ನಕ್ಷತ್ರಗಳು ಎರಡೆರಡಾಗಿ ಕಾಣ್ತಾ ಇರೋದನ್ನು ನೋಡ್ತಾನೆ. ತನ್ನ ಛಾಯೆಯಲ್ಲಿ ಒಂದು ದೊಡ್ಡ ರಂಧ್ರವಿರುವುದನ್ನು ಕಾಣ್ತಾನೆ. ತನ್ನ ಪ್ರಾಣವಾಯುವಿನ ಸದ್ದನ್ನು ಆತ ಕೇಳ್ತಾ ಇಲ್ಲ. ಅಲ್ಲಿ ಅಷ್ಟೇ ಅಲ್ಲದೆ ಅನೇಕ ರೀತಿಯ ವಿಚಿತ್ರ ವಿಚಿತ್ರ ಅಂಶಗಳನ್ನು ಕಾಣ್ತಾನೆ. ಅಲ್ಲಿ ಅನೇಕ ಪಿಶಾಚಿಗಳು, ರಾಕ್ಷಸ ಕ್ಷುದ್ರ ಜೀವಗಳು ಆತನನ್ನ ಅಪ್ಪಲಿಕ್ಕೆ ಅಂತ ಮುಂದೆ ಮುಂದೆ ಬರ್ತಾ ಇರೋ ರೀತಿ ಕಾಣುತ್ತೆ. ಆತ ಆಗ ನಿದ್ರಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಆ ನಿದ್ರೆಯಲ್ಲಿ ಅರೆನಿದ್ರೆ ಅದು, ಅದರಲ್ಲಿ ಒಂದು ಕನಸನ್ನ ಕಾಣ್ತಾನೆ. ಆ ಕನಸಿನಲ್ಲಿ ಆತ ಒಂದು ಕತ್ತೆಯ ಮೇಲೆ ಕೂತ್ಕೊಂಡು ದಕ್ಷಿಣದ ಕಡೆ ಹೋಗ್ತಾ ಇರೋದು ಆತ ಆ ಸ್ವಪ್ನದಲ್ಲಿ ಕಾಣ್ತಾನೆ. ಆತನ ಮುಂದೆ ಒಬ್ಬ ನಗ್ನ ವ್ಯಕ್ತಿ ಬಂದು ಒಂದು ಕೆಂಪು ಬಣ್ಣದ ಹೂಗಳುಳ್ಳಂತಹ ಹಾರಗಳನ್ನು ಧರಿಸ್ಲಿಕ್ಕೆ ಮುಂದೆ ಬರ್ತಾ ಇದ್ದಾನೆ. ಇದನ್ನ ಕಾಣ್ತಾನೆ. ಯಮದೂತರನ್ನ ಕಾಣ್ತಾನೆ. ಈ ರೀತಿಯಾಗಿ ಈ ಅಪಶಕುನಗಳು ಕಂಸನನ್ನ ಒಂದು ರೀತಿ ದುಃಖಿಸ್ತಾ ಇವೆ. ಏನಾಗುತ್ತೆ ನಾಳೆ, ಏನಾಗುತ್ತೆ ಅಂತ ಆತ ನಿದ್ರೆನೇ ಮಾಡ್ಲಿಕ್ಕಾಗ್ಲಿಲ್ಲ. ಬೇಗನೆ ಎದ್ದು ಆ ಯಜ್ಞದ ವಿಶೇಷವಾಗಿ ಆ ಮಲ್ಲ ಯುದ್ಧದ ಏನು ಆ ಜಾಗ ಇದೆ, ಆ ಕ್ಷೇತ್ರ ಇದೆ, ಅದನ್ನ ಸಜ್ಜು ಮಾಡಲಿಕ್ಕೆ ಅಂತ ಹೇಳಿ ಬೇಗನೆ ಆತ ಆ ಮಲ್ಲ ಯುದ್ಧ ಭೂಮಿಯ ಕಡೆ ತೆರಳುತ್ತಾನೆ. ಆ ಮಲ್ಲ ಯುದ್ಧದ ಭೂಮಿಯ ಬಳಿ ಅಲ್ಲೊಂದು ವಿಶೇಷವಾದಂತಹ ಪೂಜೆ ಮಾಡಲಾಗತ್ತೆ. ಆ ದಿನ ಬೆಳಿಗ್ಗೆ ಪೂಜೆ ಮಾಡಿದ್ದಲ್ಲದೆ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ಆ ಕಂಸನ ಗುಣಗಾನವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುತ್ತಲಿರುವಂತಹ ಜಾಗದಲ್ಲಿ ಅನೇಕ ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಅನೇಕ ಕುಶಲಕರ್ಮಿಗಳು, ನಗಾರಿಗಳು, ಅನೇಕ ಮಂಗಳ ವಾದ್ಯಗಳ ಮೊಳಗು ಅಲ್ಲಿ ಮೇಲೇರ್ತಾ ಇದೆ.
ಅಲ್ಲಿ ಅನೇಕ ಕುಸ್ತಿಪಟುಗಳೆಲ್ಲ ಬಂದು ಶೆಡ್ ಹೊಡಿತಾ ಇದ್ದಾರೆ. ಆ ಮುಖ್ಯವಾಗಿ ಚಾಣೂರ, ಮುಷ್ಟಿಕ, ಕೂಟ, ಶಲ, ತೋಷಳ ಇವರೆಲ್ಲರೂ ಆ ಕುಸ್ತಿ ಅಖಾಡದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಆಗ ಅಲ್ಲಿ ಕಂಸ ವೃಂದಾವನದ ರಾಜನಾದಂತಹ ನಂದ ಮಹಾರಾಜನನ್ನ ಕರೆಯುತ್ತಾನೆ. ನಂದ ಮಹಾರಾಜ ಮುಂದೆ ಬಂದು ಅಲ್ಲಿ ನಿಲ್ತಾನೆ. ಕಂಸ ಒಂದು ರೀತಿ ಯಾವುದೇ ಭಯವಿಲ್ಲದಂತೆ ವರ್ತಿಸ್ತಾನೆ. ಏನಿದು ನಂದ, ಇಷ್ಟು ದಿನ ನೀನು ನನ್ನನ್ನು ಕಾಣಲಿಕ್ಕೆ ಬರಲಿಲ್ಲ. ನಿನ್ನ ಮಗ ಕೃಷ್ಣ ಮತ್ತೆ ಬಲರಾಮ ಅನೇಕ ರೀತಿಯ ಹುಡುಗಾಟದ ಆಟಗಳನ್ನು ಆಡ್ತಾ ಇದ್ದಾರೆ. ಹಾಗಂತ ಹೇಳಿ ನಾನು ಅವರನ್ನು ಶಿಕ್ಷಿಸ್ತೀನಿ ಅನ್ನೋ ಭಯ ಬೇಡ. ಆದರೆ ನೀನು ನಿನ್ನ ಸುಂಕವನ್ನು ನನಗೆ ದಕ್ಕಿಸ್ಬೇಕು ಅಂತ ಹೇಳಿ ಅಲ್ಲಿ ಕಂಸ ನಂದ ಮಹಾರಾಜನಿಗೆ ಆಜ್ಞೆಯನ್ನು ನೀಡುತ್ತಾನೆ ಅಹಂಕಾರದಲ್ಲಿ. ತಕ್ಷಣವೇ ನಂದ ಮಹಾರಾಜ ಪಕ್ಕದಲ್ಲಿದ್ದಂತಹ ತನ್ನ ಗೊಲ್ಲರ ಕಡೆ ಇಂಗಿತ ಮಾಡ್ತಾನೆ. ಬೇಗನೆ ಹೋಗಿ, ಎಲ್ಲಿದ್ದಾರೆ ಕೃಷ್ಣ ಬಲರಾಮರು? ಇಲ್ಲಿವರೆಗೂ ಕೂಡ ಇಲ್ಲಿ ಬಂದಿಲ್ಲ. ಅದಲ್ಲದೆ ಇಲ್ಲಿ ರಾಜ ಮಹಾರಾಜ ಕಂಸ ಕೇಳ್ತಾ ಇದ್ದಾನೆ, ಹೋಗಿ ಕರೆತನ್ನಿ ಅಂತ ಹೇಳಿ ಇಂಗಿತ ಮಾಡ್ತಾನೆ. ಅಲ್ಲಿ ಆತನ ಅಣ್ಣನಾದಂತಹ ಉಪಾನಂದ ಮತ್ತೆ ಹಿರಿಯ ಗೊಲ್ಲರು ಆ ಮಹಾರಾಜನಿಗೆ ಅಂತ ವಿಶೇಷವಾದಂತಹ ಉಡುಗೊರೆಗಳನ್ನ, ಅಷ್ಟೇ ಅಲ್ಲದೆ ಸುಂಕವನ್ನೆಲ್ಲ ಅಲ್ಲಿ ಮುಂದೆ ಇಡ್ತಾರೆ. ಕೃಷ್ಣ ಬಲರಾಮರು ಬೆಳಿಗ್ಗೆಯೇ ಎದ್ದು ಯಮುನಾ ನದಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಹೋಗಿದ್ರು. ಅವರು ಈ ಎಲ್ಲ ಗೊಲ್ಲರ ಜೊತೆ ಈ ಕುಸ್ತಿ ಅಖಾಡದ ಬಳಿ ಬರಲಿಲ್ಲ. ಆ ಯಮುನಾ ನದಿಯಲ್ಲಿ ಆಟವಾಡ್ತಾ ಇರಬೇಕಾದ್ರೆ ಅವರಿಗೆ ಜೋರಾಗಿ ಶಂಖನಾದ ಕೇಳಿಸುತ್ತೆ. ಆಗ ಅರ್ಥ ಆಗುತ್ತೆ, ಓ, ಆ ಕುಸ್ತಿ ಅಖಾಡದಲ್ಲಿ ಆ ಸ್ಪರ್ಧೆ, ಆ ಪೂಜೆಗಳು, ಆ ಸಮಾರಂಭ ಆರಂಭ ಆಗ್ತಾ ಇದೆ, ಪ್ರಾರಂಭ ಆಗ್ತಾ ಇದೆ, ಹೋಗೋಣ ಬನ್ನಿ ಅಂತ ಕೃಷ್ಣ ಬಲರಾಮರಿಗೆ ಜೋರಾಗಿ ಕರೆಯನ್ನು ನೀಡ್ತಾನೆ. ಎಲ್ಲರೂ ಕೂಡ ಓಡೋಡಿ ಈಗ ಆ ಕುಸ್ತಿ ಅಖಾಡದ ಮಹಾದ್ವಾರವನ್ನು ಪ್ರವೇಶಿಸಲಿಕ್ಕೆ ಬರ್ತಾ ಇದ್ದಾರೆ. ಆ ಸಮಯದಲ್ಲಿ ಕೃಷ್ಣ ಮುಂದೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಆ ದ್ವಾರದ ಬಳಿ ಏನೋ ಒಂದು ವಿಚಿತ್ರವಾದಂತಹ ಪ್ರಾಣಿಯಲ್ಲಿ ನಿಂತಿದೆ. ಆ ಪ್ರಾಣಿ ಆ ಬೃಹತ್ತಾದ ಒಂದು ಆನೆ, ಗಜ. ಆ ಗಜದ ಮೇಲೆ, ಆನೆಯ ಮೇಲೆ ಕ್ರೂರವಾಗಿ ಕಾಣ್ತಾ ಇರುವಂತ ಆ ಮಾವುತ. ಆ ಮಾವುತ ಅದಲ್ಲದೆ ಆತನ ಆ ಆನೆಯ ಬಳಿ ಇನ್ನಷ್ಟು ಆ ಆನೆಯನ್ನ ನಿಯಂತ್ರಿಸುವಂತಹ ಆ ಮಾವುತನ ಸಹಾಯಕರು ನಿಂತಿದ್ದಾರೆ. ಆ ಆನೆ ಎಷ್ಟು ಭೀಕರವಾಗಿ ಕಾಣ್ತಾ ಇದೆ. ಆ ಆನೆಯ ಹೆಸರೇ ಕುವಲಯಾಪೀಡ. ಈ ಕುವಲಯಾಪೀಡ ಎಷ್ಟು ಶಕ್ತಿಶಾಲಿಯಾಗಿತ್ತಂದ್ರೆ, ಕಂಸನ ಮದುವೆಯ ಸಮಯದಲ್ಲಿ ಆತನಿಗೆ ಆತನ ಮಾವ ನೀಡಿದಂತಹ ಉಡುಗೊರೆಯಾಗಿತ್ತು. ಈ ಕುವಲಯಾಪೀಡ ಇದು ಸಾವಿರಾರು ಮಹಾನ್ ಕುಸ್ತಿಪಟುಗಳ ಶಕ್ತಿಗೂ ಮೀರಿದ್ದಿತ್ತು. ಸೊ ಅಂತಹ ಮಹಾನ್ ಬಲಾಢ್ಯ ಆನೆ, ಅದನ್ನ ಕಂಸ ದ್ವಾರದಲ್ಲಿ ನಿಯೋಜಿಸಿದ್ದಾನೆ. ಕೃಷ್ಣ ಬಲರಾಮರು ಆ ಮುಖ್ಯ ದ್ವಾರದಿಂದ ಒಳಗೆ ಪ್ರವೇಶ ಮಾಡುವಾಗಲೇ ಅವರನ್ನ ಜೀವಸಹಿತ ಕಾಲ್ತುಳಿತದಿಂದ ಕೊಂದು ಹಾಕು ಅನ್ನೋ ಒಂದು ಆದೇಶವನ್ನ ಮಾವುತನಿಗೆ ನೀಡಿದ್ದ. ಹಾಗಾಗಿ ಆ ಮಾವುತ ಮುಖ್ಯ ದ್ವಾರದ ಬಳಿ ನಿಂತಿದ್ದಾನೆ. ಕೃಷ್ಣ ಬಲರಾಮನಿಗೆ ಗೊತ್ತಾಗತ್ತೆ, ಈ ಆನೆ ನನಗೆ ಒಳಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ನೋಡ್ತಾ ನೋಡ್ತಾ ಇದ್ದಾಗೆ ಆ ಆನೆ ತನ್ನ ಸೊಂಡಿಲನ್ನ ಕೃಷ್ಣನ ಬಳಿ ಚಾಚಿ ಆತನನ್ನ ಹಿಡಿದು ಎಳೀಲಿಕ್ಕೆ ಪ್ರಾರಂಭ ಮಾಡಿತು. ಕೃಷ್ಣ ಅದರ ಅದರ ಬಂಧನದಲ್ಲಿ ಸಿಲುಕಿದಂತೆ ಕಂಡ. ಈ ಮಾತನ್ನ ಹೇಳದು ಮರ್ತೆ, ಕಂಸನಿಗೆ ಈ ಆನೆಯನ್ನ ಉಡುಗೊರೆಯಾಗಿ ನೀಡಿದ ಆ ಕಂಸನ ಮಾವ ಯಾರು ಗೊತ್ತಾ? ಜರಾಸಂಧ ಪ್ರಭು. ಜರಾಸಂಧ, ಕರೆಕ್ಟ್. ಜರಾಸಂಧನ ಪ್ರಿಯ ಆನೆಯಾಗಿತ್ತು ಇದು. ಬಹಳ ಶಕ್ತಿಶಾಲಿ ಆನೆ ಇದು. ಸೊ ಜರಾಸಂಧ ಈ ಆನೆಯನ್ನ ಉಡುಗೊರೆಯಾಗಿ ಮದುವೆ ಸಮಯದಲ್ಲಿ ಕಂಸನಿಗೆ ನೀಡಿದ್ದ. ಜರಾಸಂಧನ ಇಬ್ಬರು ಹೆಣ್ಣು ಮಕ್ಕಳನ್ನ ಕಂಸನಿಗೆ ವಿವಾಹದಲ್ಲಿ ನೀಡಲಾಗಿತ್ತು. ಸೊ ಈಗ ಈ ಆನೆ, ಇದು ಮಹಾಪ್ರಬಲ ಬಲಶಾಲಿ ಆನೆ, ಅದು ಕಂಸನನ್ನ ತನ್ನ ಹಿಡಿತದಲ್ಲಿ ಹಿಡಿದು ಎಳಿತಾ ಇದೆ. ಕೃಷ್ಣ ಅದರ ಬಂಧನದಲ್ಲಿ ಸಿಲುಕಿಕೊಂಡಂತೆ ಆದ ತಕ್ಷಣವೇ ಆ ಸಡಿಲನಾಗಿ ಆ ಸೊಂಡಿಲನ ತನ್ನ ಬಲಗೈಯಿಂದ ಮುಷ್ಟಿಯಿಂದ ಹೊಡೆದು ಅದರಿಂದ ಆತ ನುಸಿಳಿ ಹೊರಗಡೆ ಬಂದ. ಹೊರಗೆ ಬಂದ ಮೇಲೆ ಆನೆ ಅದು ಮತ್ತೆ ಹಿಡಿಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಂತ ಕೃಷ್ಣ ಆಗ ಆ ಆನೆಯ ಕಾಲುಗಳ ಮಧ್ಯದಲ್ಲಿ ಹೋಗಿಬಿಟ್ಟ.
ಆನೆಗೆ ಗೊತ್ತಾಯಿತು ಕೃಷ್ಣ ನನ್ನ ಕಾಲ ಬಳಿ ನಿಂತಿದ್ದಾನೆ ಅಂತ. ಆದರೆ ಆನೆಗೆ ವಾಸನಾ ಗ್ರಹಣ ಶಕ್ತಿ ತುಂಬಾ ಪ್ರಬಲವಾಗಿರುತ್ತೆ. ಅದರ ಮೂಗು ಈ ಸೊಂಡಲಿನಂತೆ ಆಗಿದೆ ಅಲ್ವಾ, ಅದರಿಂದ ಅದು ಎಲ್ಲಿ ಆ ತನ್ನ ಬೇಟೆ ಇದೆ ಅನ್ನೋದನ್ನ ಆತ ಹುಡುಕುತ್ತೆ. ಆ ಆನೆ ಆ ರೂಪದಲ್ಲಿ ಹುಡುಕ್ತಾ ಇದೆ ಆ ಕುವಲೆಯ ಪೀಡ. ಕೃಷ್ಣ ಎರಡು ಕಾಲುಗಳ ಮಧ್ಯೆ ಅಲ್ಲಿ ಆಟವಾಡ್ತಾ ಇದ್ದಾನೆ. ಆ ಆನೆಗೆ ದಿಗ್ಭ್ರಮಿತನಾಗಿಸ್ತಾ ಇದ್ದಾನೆ. ಆ ಆನೆ ಅದನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣನನ್ನ, ಆದರೆ ಆ ಸೊಂಡಲಿನಿಂದ ಕೃಷ್ಣನನ್ನ ಹಿಡಿಲಿಕ್ಕೆ ಪ್ರಯತ್ನ ಪಡ್ತಾ ಇದೆ. ಆ ಕುವಲೆಯ ಪೀಡನ ಆತನನ್ನ ಆಟಾಡಿಸ್ತಾ ಇದ್ದಾನೆ ಕೃಷ್ಣ ಅದರ ಕಾಲುಗಳ ಮಧ್ಯೆ. ಮಾಹುತ ಕೂಡ ಹಿಡಿ ಹಿಡಿ ಅಂತ ಹೇಳಿ ಆತ ತನ್ನ ಆ ಏನ್ ಹೇಳ್ತಾರೆ ಆ ನಿಗ್ರಹ ಮಾಡುವಂತಹ ಆಯುಧ ಏನೇ ಅದರಿಂದ ಪ್ರಹಾರ ಮಾಡ್ತಾ ಇದ್ದಾನೆ ಆನೆಯ ತಲೆ ಮೇಲೆ. ಆ ಆನೆ ಕೂಡ ತುಂಬಾ ಕ್ರೋಧಿತವಾಗಿ ಕೃಷ್ಣನನ್ನ ಹಿಡಿಯಲಿಕ್ಕೆ ತನ್ನ ಸೊಂಡಿಲನ್ನ ಒಳಗಡೆ ಅದು ಆಟಾಡಿಸ್ತಾ ಇದೆ. ಆ ಸಮಯದಲ್ಲಿ ಕೃಷ್ಣ ಮತ್ತೆ ಸಿಲುಕಿಕೊಂಡಂತೆ ಆತ ತೋರ್ಪಡಿಸಿದ. ಮತ್ತೆ ಆ ಹಿಡಿತದಿಂದ ಆತ ಹೊರಬಂದ. ಈ ರೀತಿ ಕೃಷ್ಣ ಕೆಲವೊಮ್ಮೆ ತಾನು ಸೋತಂತೆ ತೋರಿಸಿದ. ಯಾಕೆಂದ್ರೆ ಆನೆಗೂ ಕೂಡ ಒಂದು ರೀತಿ ಅನುಭವ ನೀಡೋದಿತ್ತು. ಆ ಹೊಡೆದಾಟ ಇನ್ನಷ್ಟು ರೋಮಾಂಚಕ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಒಂದು ಸಮಯದಲ್ಲಿ ಕೃಷ್ಣ ಆನೆಯ ಹಿಂಬದಿಗೆ ಹೋಗಿ ಆ ಆನೆಯ ಬಾಲವನ್ನ ಹಿಡಿದು ಎಳಿತಾನೆ. ಆ ಆನೆಯನ್ನ ಎಳಿತಾನೆ. ಹೇಗೆ ಒಂದು ಹದ್ದು ಹಾವನ್ನ ಹಿಡಿದು ನೆಲದ ಮೇಲೆ ಹೊಡೆಯುತ್ತೋ, ಆ ಹಾವನ್ನ ಆ ಹದ್ದು ತನ್ನ ಆ ಕಾಲುಗಳಿಂದ ಹಿಡಿದು ಜೋರಾಗಿ ಎದೆ ಮೇಲೆ ಅಪ್ಪಳಿಸುತ್ತೋ, ಎಳೆಯುತ್ತೋ, ಹಾಗೆ ಕೃಷ್ಣ ಆ ಆನೆ ಆ ಕುವಲೆಯ ಪೀಡದ ಬಾಲವನ್ನ ಹಿಡಿದು ಎಳಿತಾ ಇದ್ದಾನೆ. ಗರುಡ ಹೇಗೆ ಹಾವನ್ನು ಎಳೆಯುತ್ತೋ ಹಾಗೆ ಎಷ್ಟು ದೂರ ಎಳಿತಾ ಇದ್ದಾನೆ. ಇದರ ವರ್ಣನೆಯನ್ನು ಕೂಡ ನಮ್ಮ ಶುಕಮುನಿಗಳು ಹೇಳ್ತಾರೆ. ಸುಮಾರು 125 ಅಡಿ ದೂರದವರೆಗೆ ಕೃಷ್ಣ ಆ ಕೋಲೆಯ ಪೀಡವನ್ನ ಅದರ ಬಾಲ ಹಿಡಿದು ಎಳಿತಾ ಇದ್ದಾನೆ. ಆನೆಗೆ ನಿರಾಶೆಯಾಗ್ತಾ ಇದೆ. ಎಷ್ಟು ಪ್ರಯತ್ನ ಮಾಡಿದ್ರು ಈ ಸಣ್ಣ ಬಾಲಕನ ನಾನು ಹಿಡಿಲಿಕ್ಕಾಗ್ತಾ ಇಲ್ಲ ಅಂತ. ಬಲರಾಮ ಇನ್ನಿತರ ಗೋಪುರ ಎಲ್ಲರೂ ನೋಡ್ತಾ ಇದ್ದಾರೆ. ಕೃಷ್ಣ ಹಿಡಿ, ಕೃಷ್ಣ ಹೊಡಿ, ಕೃಷ್ಣ ಹಾಗೆ ಮಾಡು, ಬಲ, ಶಬಾಷ್ ಶಬಾಷ್ ಅಂತ ಹೇಳಿ ಚಪ್ಪಾಳೆ ಹೊಡಿತಾ ಇದ್ದಾರೆ. ಅವರಿಗೆ ಇನ್ನಷ್ಟು ಮುದ ನೀಡ್ಲಿಕ್ಕಿಂತ ಕೃಷ್ಣ ಆ ಹೋರಾಟವನ್ನ ಇನ್ನಷ್ಟು ರೋಮಾಂಚಕ ಮಾಡ್ತಾ ಇದ್ದಾನೆ. ಹೀಗೆ ಕೃಷ್ಣ ಹಂತ ಹಂತದಲ್ಲೂ ಆ ಆನೆಗೆ ನಿರಾಶೆಯನ್ನ ನೀಡ್ತಾ ಇದ್ದಾನೆ. ಕೊನೆಗೆ ಆ ಆನೆಯನ್ನ ಆ ಸೊಂಡಿಲನ್ನ ಹಿಡಿದು ಆ ಆನೆಯನ್ನ ನೆಲಕ್ಕೆ ಅಪ್ಪಳಿಸಿ ಕೃಷ್ಣ ಆ ಆನೆಯನ್ನ ಕೊಲ್ತಾನೆ. ಕೊಂದಾದ ಮೇಲೆ ಅದರ ದಂತಗಳನ್ನ ಮುರಿತಾನೆ. ಸೊ ಹೀಗೆ ಕೃಷ್ಣ ಆ ಕುವಲಯ ಪೀಡವನ್ನ ಕೊಂದ, ಅದರ ಸಂಹಾರವನ್ನ ಮಾಡ್ದ. ಮಹಾಶಕ್ತಿಶಾಲಿ ಆನೆ ಇದು. ಹೀಗೆ ಅದರ ಆ ಚೂಪಾದಂತಹ ಆ ದಂತವನ್ನ ಒಂದೊಂದು ದಂತವನ್ನ ಕೃಷ್ಣ ಬಲರಾಮರು ಹಿಡಿದಿದ್ದಾರೆ. ಹೀಗೆ ಅಲ್ಲಿ ಆ ಕುವಲಯ ಪೀಡ ಸತ್ತು ಬೀಳುತ್ತೆ. ತಕ್ಷಣವೇ ಮಾವುತ ಹೊರಗೆ ಬರ್ತಾನೆ. ಆತ ಹೆದರಿ ಓಡಿ ಹೋಗ್ತಾನೆ. ಕೃಷ್ಣ ಆತನನ್ನು ಕೊಂದು ಹಾಕ್ತಾನೆ. ಅದಾದ್ಮೇಲೆ ಅಲ್ಲಿದ್ದಂತಹ ಜನರೆಲ್ಲರೂ ಒಳಗೆ ಓಡಿ ಹೋಗಿಬಿಡ್ತಾರೆ. ಈ ಮಾತು ಎಲ್ಲೆಡೆ ಹರಡಿಬಿಡುತ್ತೆ. ಕುವಲಯ ಪೀಡ ಆನೆಯನ್ನ ಆ ಇಬ್ಬರು ಬಾಲಕರು ಆಟದಲ್ಲಿ ಕೊಂದು ಹಾಕಿದ್ದಾರೆ. ಆ ಆನೆಯನ್ನ ಕೊಂದ ನಂತರ ಕೃಷ್ಣ ಮತ್ತೆ ಬಲರಾಮರು ಒಬ್ಬೊಬ್ಬರು ಒಂದೊಂದು ದಂತವನ್ನ ಅದರ ಹಲ್ಲೇನಿದೆ ದಂತ ರೂಪದಲ್ಲಿ ಇರುತ್ತಲ್ವಾ, ಅದನ್ನ ಹಿಡಿದು ಅವರು ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರೆ. ಆ ಕಂಸನ ಮಲ್ಲ ಯುದ್ಧ ಭೂಮಿಯ ಒಳಗಡೆ ಆ ರಂಗ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಈ ದೃಶ್ಯವನ್ನ ಶುಕಮುನಿಗಳು ಎಷ್ಟು ಸುಂದರವಾಗಿ ವರ್ಣಿಸ್ತಾರೆ. ವಿಶೇಷವಾಗಿ ಕೃಷ್ಣ ಆ ಆನೆಯನ್ನ ಸಂಹಾರ ಮಾಡಿದ ಮೇಲೆ ಆತನ ಹಣೆಯ ಮೇಲೆ ತುಂತುರು ಬೆವರಿನ ಹನಿಗಳು ಕಾಣ್ತಾ ಇವೆ. ಶ್ರಮ ಪಟ್ಟವನಂತೆ ಕಾಣ್ತಾ ಇದ್ದಾನೆ. ಯಾಕೆಂದ್ರೆ ಆ ಶ್ರಮದ ಹನಿಗಳನ್ನು ನೋಡಿದ್ರೆ ತನ್ನ ಭಕ್ತರಲ್ಲಿ ಇನ್ನಷ್ಟು ಭಕ್ತಿಯ ಪ್ರಚೋದನೆ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ. ಅದಲ್ಲದೆ ರಕ್ತ ಸಿಕ್ತವಾದಂತಹ ಆ ದಂತಗಳನ್ನ ಕೃಷ್ಣ ಬಲರಾಮರು ತಮ್ಮ ತೋಳುಗಳ ಮೇಲೆ ಹಿಡಿದು ಅವರು ಒಳಗೆ ಬರ್ತಾ ಇದ್ದಾರೆ. ಆ ದೃಶ್ಯವನ್ನ ಮಥುರೆಯ ಆ ಪೂರ್ತಿ ಜನತೆ, ಆ ನಗರದ ಜನತೆ ನೋಡುತ್ತೆ, ರಂಗ ಪ್ರವೇಶ ಮಾಡಿದಂತಹ ಕೃಷ್ಣ ಬಲರಾಮರನ್ನ. ಆಗ ಅಲ್ಲಿ ಶುಕಮುನಿಗಳು ಒಂದು ವಿಶೇಷವಾದಂತಹ ಶ್ಲೋಕವನ್ನ ಹೇಳ್ತಾರೆ.
ಈ ಶ್ಲೋಕ ಅತಿ ವಿಶೇಷವಾದಂತಹ ಶ್ಲೋಕ. ಏಕೆಂದರೆ ಇಲ್ಲಿ ಕೃಷ್ಣನ ವ್ಯಕ್ತಿತ್ವದ ಒಂದು ಮುಖ್ಯ ಗುಣವನ್ನ ಇಲ್ಲಿ ನಾವು ತಿಳಿತೀವಿ. ಈ ಶ್ಲೋಕ 43ನೇ ಅಧ್ಯಾಯ, 10ನೇ ಸ್ಕಂದದ 43ನೇ ಅಧ್ಯಾಯದಲ್ಲಿ ಬರುತ್ತೆ. ವಿಸ್ತಾರವಾದಂತಹ ಶ್ಲೋಕ, ಆದರೆ ಅದರ ಅರ್ಥವನ್ನು ನೋಡ್ತಾ ನಾವು ತಿಳಿಯೋಣ ಬನ್ನಿ. ಮಲ್ಲಾನಾಂ ಅಶನಿರ್ನೃಣಾಂ ನರವರ ಸ್ತ್ರೀಣಾಂ ಸ್ಮರೋ ಮೂರ್ತಿಮಾನ್. ಆ ಶ್ರೀ ಕೃಷ್ಣ ಬಲರಾಮರನ್ನು, ವಿಶೇಷವಾಗಿ ಕೃಷ್ಣನನ್ನ ಅನೇಕ ವರ್ಗದ ಜನರು ನೋಡ್ತಾ ಇದ್ದಾರೆ. ಅಲ್ಲಿರುವಂತಹ ಕುಸ್ತಿಪಟುಗಳು, ಮಲ್ಲರು ಕೃಷ್ಣನನ್ನ ಅಶನಿ, ಮಿಂಚು, ಕಾರ್ಮೋಡದ ಮಿಂಚಿನಂತೆ, ಅಂದ್ರೆ ಎಷ್ಟು ಶಕ್ತಿಶಾಲಿ, ಎಷ್ಟು ಅಪಾಯಕಾರಿ, ಘಾತಕ, ಹಾಗೆ ಕಾಣ್ತಾ ಇದ್ದಾನೆ ಕೃಷ್ಣ. ಅದೇ ಕೃಷ್ಣ ಮಥುರೆಯ ಯುವಕರು ಅಥವಾ ಪುರುಷರಿಗೆ ನರವರಹ, ಶ್ರೇಷ್ಠ ಪುರುಷನಂತೆ ಕಾಣ್ತಾ ಇದ್ದಾನೆ. ಅದೇ ಕೃಷ್ಣ ಸ್ತ್ರೀಯರಿಗೆ ಸ್ಮರೋಮೂರ್ತಿವಾನ್, ಕಾಮದೇವನಂತೆ ಕಾಣ್ತಾ ಇದ್ದಾನೆ. ಅಷ್ಟು ಸುಂದರ, ಅಷ್ಟು ಆಕರ್ಷಕನಾಗಿ ಕಾಣ್ತಾ ಇದ್ದಾನೆ. ಗೋಪಾನಾಂ ಸ್ವಜನೋ ಸತಾಂ ಕ್ಷಿತಿಭುಜಾಂ ಸ್ವಪಿತ್ರೋ ಶಿಶು. ಸೊ ಗೋಪರಿಗೆ ಕೃಷ್ಣ ವಿಶೇಷವಾಗಿ ಅಲ್ಲಿ ಸ್ವಜನ, ತಮ್ಮ ಬಂಧುವಿನಂತೆ ಕಾಣ್ತಾ ಇದ್ದಾನೆ. ಅದೇ ಅಧರ್ಮಿಗಳಿಗೆ ಆತ ಶಾಸ್ತ, ಶಿಕ್ಷೆಯನ್ನು ನೀಡುವಂತಹ ಶಿಕ್ಷಕನಂತೆ ಕಾಣ್ತಾ ಇದ್ದಾನೆ. ತನ್ನ ಪಿತೃಗಳಿಗೆ, ತಂದೆ ತಾಯಿಗಳಿಗೆ ಆತ ಮಗನಂತೆ ಕಾಣ್ತಾ ಇದ್ದಾನೆ. ಅಲ್ಲಿ ವಸುದೇವ ದೇವಕಿಯರು ಕೂಡ ನಿಂತಿದ್ದಾರೆ ಅಲ್ವಾ. ಮೃತ್ಯುರ್ಭೋಜಪತೇರ್ವಿರಾಡ ವಿದುಷಾಂ ತತ್ವಂ ಪರಂ ಯೋಗಿನಾಂ. ನೋಡಿ ಇಲ್ಲಿ ವಿಶೇಷ, ತತ್ವಂ ಪರಂ ಯೋಗಿನಾಂ, ಈ ಮಾತು ತುಂಬಾ ವಿಶೇಷ. ಮೃತ್ಯುರ್ಭೋಜಪತೆ, ಭೋಜ ವಂಶದ ರಾಜನಾದಂತಹ ಆ ಕಂಸನಿಗೆ ಮೃತ್ಯುವಿನಂತೆ ಕಾಣ್ತಾ ಇದ್ದಾನೆ. ಭಯಾನಕ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಅವಿದುಷಾಂ ವಿರಾಟ್, ಅಜ್ಞಾನಿಗಳು ಯಾರಿದ್ದಾರೆ ಅವರಿಗೆ ವಿಶ್ವರೂಪದಂತೆ ಕಾಣ್ತಾ ಇದ್ದಾನೆ. ಹೋ, ಎಷ್ಟು ಭಯಾನಕವಾಗಿ ವಿಸ್ಮಯ ರೂಪದಲ್ಲಿ ಕಾಣ್ತಾ ಇದ್ದಾನೆ. ಅದೇ ಯೋಗಿಗಳಿಗೆ ಪರಮ ತತ್ವ, ಪರಮ ಸತ್ಯದಂತೆ ಕಾಣ್ತಾ ಇದ್ದಾನೆ. ವೃಷ್ಣೀನಾಂ ಪರದೇವತೇತಿ ವಿದಿತೋ ರಂಗಂ ಗತ ಸಾಗ್ರಜ. ವೃಷ್ಣಿ ವಂಶದವರಿಗೆ ಪರಮ ದೈವ, ಪೂಜ್ಯ ದೇವತೆಯಂತೆ ಕಾಣ್ತಾ ಇದ್ದಾನೆ ಈ ಶ್ರೀಕೃಷ್ಣ. ಈತ ಈ ರಂಗ ಕ್ಷೇತ್ರ, ಆ ಮಲ್ಲಯುದ್ಧ ಕ್ಷೇತ್ರದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ ತನ್ನ ಅಣ್ಣನೊಂದಿಗೆ. ಸ ಅಗ್ರಜ. ಒಬ್ಬ ವ್ಯಕ್ತಿ ಇಷ್ಟೊಂದು ರೂಪಗಳಲ್ಲಿ ಬೇರೆ ಬೇರೆಯವರಿಗೆ ಆತ ಕಾಣಿಸ್ಕೊಳ್ತಾ ಇದ್ದಾನೆ, ಹೇಗೆ ಸಾಧ್ಯ? ಇಲ್ಲಿ ಒಂದು ವಿಶೇಷವಾದ ತತ್ವವನ್ನು ಶುಕಮುನಿಗಳು ಹೇಳ್ತಾರೆ. ಕೃಷ್ಣನ ಪರಿಚಯವನ್ನ ನಾವು ಅನೇಕ ಶಾಸ್ತ್ರಗಳಲ್ಲಿ ನೋಡ್ತೀವಿ. ಪ್ರತಿಯೊಂದು ಶಾಸ್ತ್ರದಲ್ಲಿ ಕೃಷ್ಣನ ಕುರಿತಾಗಿ ಅನೇಕ ವರ್ಣನೆಗಳನ್ನು ಹೇಳಿದ್ದಾರೆ. ಕೆಲವು ಶಾಸ್ತ್ರಗಳಲ್ಲಿ ಶ್ರೀಕೃಷ್ಣನನ್ನ ಸೃಷ್ಟಿ ಸ್ಥಿತಿ ಲಯಕಾರಿ, ಇನ್ನು ಕೆಲವು ಶಾಸ್ತ್ರಗಳಲ್ಲಿ ಸರ್ವಕಾರಣ ಕಾರಣ, ಇನ್ನು ಕೆಲವು ಶಾಸ್ತ್ರಗಳಲ್ಲಿ ಆತ ಪರಮಾತ್ಮ ಸರ್ವಾಂತರ್ಯಾಮಿ, ಇನ್ನು ಕೆಲವು ಶಾಸ್ತ್ರಗಳಲ್ಲಿ ಆತ ಅನೇಕ ಐಶ್ವರ್ಯಗಳುಳ್ಳಂತಹ ಷಡೈಶ್ವರ್ಯಪೂರ್ಣ ಭಗವಾನ್ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಭಾಗವತದಲ್ಲಿ ಕೃಷ್ಣನ ಪರಿಚಯವನ್ನ ಒಂದು ವಿಶೇಷ ಶಬ್ದದ ಮೂಲಕ ಹೇಳಲಾಗಿದೆ. ಈ ಶ್ರೀಕೃಷ್ಣ, ಈತನ ನಿಜವಾದ ಪರಿಚಯ ಅಂದರೆ ಈತ ಅಖಿಲ ರಸಾಮೃತ ಮೂರ್ತಿ. ನೋಡಿ, ಇಲ್ಲಿ ಒಂದು ಶಬ್ದ ಕಾಣ್ತಾ ಇದೆ, ರಸ. ರಸ ಎಂದರೆ ಸಂಬಂಧ. ಆ ಸಂಬಂಧದಲ್ಲಿ ನಮಗೆ ತಿಳಿಯುವಂತಹ ಪಡೆಯುವಂತಹ ಒಂದು ವಿಶೇಷ ಆನಂದ ಅಥವಾ ಒಂದು ವಿಶೇಷ ಅನುಭವ ಅಂತ ಹೇಳಬಹುದು. ಶ್ರೀಕೃಷ್ಣ ಅನೇಕ ರೀತಿಯ ಸಂಬಂಧ, ಆನಂದಗಳನ್ನ ಅನೇಕ ರೀತಿಯ ಜೀವಿಗಳಿಗೆ ನೀಡ್ತಾನೆ. ಒಬ್ಬ ವ್ಯಕ್ತಿ, ಎಲ್ಲ ರೀತಿಯ ರಸಗಳೂ ಕೂಡ ಆತನಲ್ಲಿವೆ. ಇದು ಇಂಟ್ರೆಸ್ಟಿಂಗ್, ಇದು ತುಂಬಾ ವಿಶೇಷ. ಇದು ಕೃಷ್ಣ ಕುಸ್ತಿಪಟುಗಳಿಗೆ ಮಿಂಚಿನಂತೆ ಕಂಡಾಗ ಅಲ್ಲಿ ರೌದ್ರ ರಸದ ಅಭಿವ್ಯಕ್ತಿ ಆಗ್ತಾ ಇದೆ.
ಬ- ಅದೇ ಕೃಷ್ಣ ಮಥುರೆಯ ಜನರಿಗೆ ಶ್ರೇಷ್ಠ ಪುರುಷನಂತೆ ಕಂಡಾಗ ಅಲ್ಲಿ ವಿಸ್ಮಯದ ರಸ ಅಲ್ಲಿ ಅನುಭವವಾಗ್ತಾ ಇದೆ ಅವರಿಗೆ. ಅದೇ ಕೃಷ್ಣ, ಆದರೆ ಮಥುರೆಯ ಪುರುಷರಿಗೆ ಅದು ವಿಸ್ಮಯ ರಸ ಪ್ರದಾಯಕನಾಗಿದ್ದಾನೆ. ಮಹಿಳೆಯರಿಗೆ ಅದು ಮಾಧುರ್ಯ ಶೃಂಗಾರ ರಸ ಕಾಮದೇವನಂತೆ ಕಾಣ್ತಾ ಇದ್ದಾನೆ. ಗೊಲ್ಲರಿಗೆ ಸಖ್ಯ ರಸದ ಭಾವ, ಅಧರ್ಮಿಗಳಿಗೆ ಪೌರುಷ ವೀರ್ಯ ಭಾವದಲ್ಲಿ ವೀರ್ಯ ರಸದಲ್ಲಿ ಅವನ ಪ್ರದಾನ ಮಾಡ್ತಾ ಇದ್ದಾನೆ. ತಂದೆ ತಾಯಿಗಳಿಗೆ ವಾತ್ಸಲ್ಯ ರಸವನ್ನು ಪ್ರದಾನ ಮಾಡ್ತಾ ಇದ್ದಾನೆ. ಆ ಆ ಅಧರ್ಮಿ, ವಿಶೇಷವಾಗಿ ಕ್ರೂರಿಯಾದಂತಹ ಭೋಜರಾಜ ಕಂಸನಿಗೆ ಮೃತ್ಯುವಿನಂತೆ ಕಾಣ್ತಾ ಇರುವಾಗ ಅಲ್ಲಿ ಭಯಾನಕ ರಸ ಅಲ್ಲಿ ಆ, ಕಂಸನಲ್ಲಿ ಆ, ಉಂಟಾಗ್ತಾ ಇದೆ. ಅಜ್ಞಾನಿಗಳಲ್ಲಿ ಭೀಭತ್ಸ, ಯೋಗಿಗಳಲ್ಲಿ ಶಾಂತ, ವೃಷ್ಣಿ ವಂಶದವರಲ್ಲಿ ದಾಸ್ಯ. ನೋಡಿ, ಒಬ್ಬ ಕೃಷ್ಣ ಅನೇಕ ವಿಧದ ಜನರಲ್ಲಿ ಅನೇಕ ರಸಗಳನ್ನ ಆತ ಜಾಗೃತಗೊಳಿಸ್ತಾ ಇದ್ದಾನೆ. ಹಾಗಾಗಿ ಶ್ರೀಕೃಷ್ಣನ ನಿಜ ಪರಿಚಯ ಎಂದರೆ ಅದು ಈ ಶಬ್ದದಿಂದ, ಅಖಿಲ ರಸಾಮೃತ ಮೂರ್ತಿ. ಇದು ಭಾಗವತ ನಮಗೆ ಶ್ರೀಕೃಷ್ಣನ ಪರಿಚಯವನ್ನ ಈ ರೀತಿಯಾಗಿ ಮಾಡುತ್ತೆ. ಹೌದು, ಕೃಷ್ಣ ಸೃಷ್ಟಿ ಸ್ಥಿತಿ ಲಯಕಾರಿ, ಸರ್ವಕಾರಣ ಕಾರಣ, ಅದಲ್ಲದೆ ಆತ ಸರ್ವಶಕ್ತ ಸರ್ವಾಂತರ್ಯಾಮಿ, ಷಡೈಶ್ವರ್ಯ ಪೂರ್ಣ ಭಗವಂತ, ಪರಮಾತ್ಮ. ಹೌದು, ಅದೆಲ್ಲವೂ ಕೂಡ. ಅದೆಲ್ಲಕ್ಕೂ ಮಿಗಿಲಾದಂತಹ ವರ್ಣನೆ ಅಂದರೆ ಆತ ಅಖಿಲ ರಸಾಮೃತ ಮೂರ್ತಿ. ಎಲ್ಲ ರೀತಿಯ ರಸಗಳನ್ನು ಪ್ರದಾನ ಮಾಡುವವ. ಇಲ್ಲಿ ಮುಖ್ಯವಾಗಿ 5 ರಸಗಳನ್ನು ಹೇಳಲಾಗುತ್ತೆ: ಶಾಂತದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ. ವಾತ್ಸಲ್ಯ, ಸಖ್ಯ ವಾತ್ಸಲ್ಯ ಮಾಧುರ್ಯ. ಸೊ ಈ 5 ಮುಖ್ಯ ರಸಗಳು, ಉಳಿದವು ಗೌಣ ರಸಗಳು. ಸೊ ಹೀಗೆ ಕೃಷ್ಣ ಅಲ್ಲಿ ಅನೇಕ ರಸಗಳ ಅಭಿವ್ಯಕ್ತಿಯನ್ನ ಜನರಲ್ಲಿ ಮೂಡಿಸ್ತಾ ಇದ್ದಾನೆ. ಸೊ ಈಗ ಕೃಷ್ಣ ಅಲ್ಲಿರುವಂತಹ ಮಲ್ಲರೊಡನೆ ಆತ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಅಲ್ಲಿರುವಂತಹ ಚಾಣೂರ ಅನ್ನುವಂತಹ ಮುಖ್ಯ ಕುಸ್ತಿಪಟು ಕೃಷ್ಣನ ಬಳಿ ಬಂದು ಆತ ಮಾತನಾಡ್ತಾನೆ. ಹೇ ಕೃಷ್ಣ, ನೀನು ತುಂಬ ಚತುರ. ನಾವು ಈ ವಿಶೇಷ ಒಂದು ಸಂದರ್ಭದಲ್ಲಿದ್ದೀವಿ. ಏನದು? ಇಲ್ಲಿ ನಾವೆಲ್ಲರೂ ಕೂಡ ಆ ಕಂಸನ ಸಂತುಷ್ಟಿಗೋಸ್ಕರ ಒಂದು ಮಲ್ಲಯುದ್ಧದಲ್ಲಿ ನಾವು ತೊಡಗಿದ್ದೀವಿ. ಸೊ ಈ ಮಲ್ಲಯುದ್ಧವನ್ನ ನಾವು ಕಂಸನ ಸಂತುಷ್ಟಿಗೋಸ್ಕರ ಮಾಡೋಣ. ನೀನು ಕೂಡ ಕಾಡಿನಲ್ಲಿ ದನಗಳನ್ನ ಮೇಯಿಸುವಾಗ ಅಲ್ಲಿ ಕುಸ್ತಿಯನ್ನು ಕಲಿತಿದ್ದೀಯಲ್ವಾ? ಬಾ, ಈಗ ರಾಜನ ಸಂತುಷ್ಟಿಗೆ ನಾವು ಮಲ್ಲಯುದ್ಧದ ಆಟವನ್ನ ಆಡೋಣ ಅಂತ ಪ್ರಚೋದಿಸ್ತಾ ಇದ್ದಾನೆ ಚಾಣೂರ. ಕೃಷ್ಣ, ಅಯ್ಯೋ, ನಾವು ಕಾಡಿನಲ್ಲಿ ವಾಸಿಸೋ ವನವಾಸಿಗಳು, ನಮಗೆಲ್ಲಿ ಕುಸ್ತಿಯಲ್ಲ, ನಮಗೆಲ್ಲ ಬರೋದಿಲ್ಲ, ನೀವು ಮಹಾ ಕುಸ್ತಿಪಟ್ಟಿಗಳಲ್ವಾ ಅಂತ ಹೇಳ್ತಾನೆ. ಅಂತ ತಿಳಿದ ತಕ್ಷಣನೇ ಚಾಣೂರ ಹೇಳ್ತಾನೆ, ಓಹೋ, ನೀನು ಸಾಮಾನ್ಯ ಹುಡುಗನಲ್ಲ. ಈಗ ತಾನೇ ನೀನು ಅಂತಹ ಮಹಾನ್ ಗಜ ಕುವಲಯ ಪೀಡವನ್ನ ಕೊಂದಿದ್ದೀಯ. ಅದು ಸಾವಿರಾರು ಆನೆಗಳ ಶಕ್ತಿ ಉಳ್ಳದ್ದು. ಅದನ್ನ ತುಂಬ ಸುಲಭವಾಗಿ ಕೊಂದಿದ್ದೀಯ. ನಿನ್ನ ಆ ಅಣ್ಣ ಬಲರಾಮ, ಆತನು ಮಹಾನ್ ಶಕ್ತಿಶಾಲಿ. ಬಾ, ಮಲ್ಲ ಯುದ್ಧವನ್ನು ಆಡೋಣ ಅಂತ ಹೇಳಿ ಪ್ರಚೋದಿಸಿ ಆತನಿಗೆ ಆಹ್ವಾನವನ್ನು ನೀಡ್ತಾ ಇದ್ದಾನೆ. ಆ ಸಮಯದಲ್ಲಿ ಅಲ್ಲಿದ್ದಂತಹ ಎಲ್ಲ ಜನರು ಕೃಷ್ಣ ಬಲರಾಮರನ್ನು ನೋಡಿ ಅವರು ಕೃಷ್ಣ ಬಲರಾಮರ ಗುಣಸ್ಮರಣೆ, ಲೀಲಾಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಅನೇಕ ಬಾರಿ ವೃಂದಾವನದ ಜನರು ಅಲ್ಲಿ ಹಾಲು ಮೊಸರುಗಳನ್ನ ಮಾರ್ಲಿಕ್ಕೆ ಅಂತ ಬಂದಾಗ ಅವರು ಕೃಷ್ಣ ಬಲರಾಮರ ಕುರಿತಾಗಿ ಹೇಳ್ತಾ ಇದ್ರು. ಅವರಿಗೆ ಈ ಮಾತೀಗಾಗಲೇ ತಿಳಿದು ಬಿಟ್ಟಿದೆ, ಈ ಇಬ್ಬರು ಹುಡುಗರು ನಾರಾಯಣನ ಅಂಶರು. ದೇವಕಿ ಆ 8ನೇ ಮಗುವಿಗೆ ಜನ್ಮ ನೀಡಿದ ನಂತರ ಆ ಮಗುವನ್ನ ಗುಹ್ಯವಾಗಿ ಗೋಕುಲಕ್ಕೆ ವರ್ಗಾವಣೆ ಮಾಡಿದ್ದ ವಸುದೇವ. ನಂದನ ಮನೆಯಲ್ಲಿ ಬೆಳೆದಿದ್ದಾನೆ ಹುಡುಗ, ಹೌದಲ್ವಾ? ಈತ ಹುಟ್ಟಿದಾಗ್ಲೇ ಪೂತನ ಅನ್ನೋ ಮಹಾರಾಕ್ಷಸಿಯನ್ನ ಕೊಂದಿದ್ದ, ಹೌದಲ್ವಾ? ಸಣ್ಣವನಿದ್ದಾಗ ಆ 2 ಅರ್ಜುನ ವೃಕ್ಷಗಳನ್ನ ಕೆಳಗುರುಳಿಸಿದ್ದ. ಶಂಖಚೂಡ, ಕೇಶಿ, ಧೇನುಕ ಮಹಾಸುರರನ್ನ ಅನಾಯಾಸವಾಗಿ ಕೊಂದಿದ್ದಾನೆ. ಅಂತ ಮಹಾನ್ ಪರ್ವತ ಗೋವರ್ಧನವನ್ನ ತನ್ನ ಎಡಗೈಯ ಕಿರುಬೆರಳಿನ ತುದಿಯಿಂದ ಆತ ಎತ್ತಿದ್ದಾನೆ.
ವಿಶೇಷವಾಗಿ ಆ ಸುಂದರ ಸ್ತ್ರೀಯರಾದಂತಹ ಮಹಾನ್ ಭಕ್ತರಾದ ಗೋಪಿಯರನ್ನ ಆಕರ್ಷಿಸಿದ್ದಾನೆ. ಈತ ಮುಂದೆ ನಮ್ಮ ಯದುವಂಶವನ್ನ ರಕ್ಷಿಸ್ತಾನೆ, ಪ್ರಸಿದ್ಧನಾಗ್ತಾನೆ. ನಮ್ಮ ಮಥುರೆಗೆ ಈತ ಅನೇಕ ಸಂಪತ್ತುಗಳನ್ನ, ಕೀರ್ತಿಯನ್ನ, ಶಕ್ತಿಯನ್ನ, ಸಮೃದ್ಧಿಯನ್ನ ತರ್ತಾನೆ. ಅಲ್ಲದೆ ಆತನ ಅಣ್ಣ ಬಲರಾಮ ಅನೇಕ ಐಶ್ವರ್ಯಗಳು ಅವನವು. ಆತ ಪ್ರಲಂಬ, ಆ, ವತ್ಸಾಸುರ, ಬಕಾಸುರ, ಆ, ಹೀಗೆ ಅನೇಕ ಅಸುರರನ್ನು ಆತನು ಕೊಂದಿದ್ದಾನೆ. ಈ ರೀತಿ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಕೃಷ್ಣ ಚಾಣೂರನ ಜೊತೆ ಮಾತನಾಡ್ತಾ ಇದ್ದಾನೆ. ಹೀಗೆ ಮಾತಾಡ್ತಾ ಮಾತಾಡ್ತಾ ಅಲ್ಲಿ ಯುದ್ಧ ಏರ್ಪಡ್ತಾ ಇದೆ, ಮಲ್ಲ ಯುದ್ಧ. ಕೃಷ್ಣ ಬಲರಾಮರನ್ನ ಚಾಣೂರ ಮುಷ್ಟಿಕರು ಈಗ ಯುದ್ಧದಲ್ಲಿ ಸೆಣಸಾಡ್ಲಿಕ್ಕೆ ಕರೀತಾ ಇದ್ದಾರೆ. ಕೃಷ್ಣ ಚಾಣೂರನ ಜೊತೆ ಸೆಣಸಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಬಲರಾಮ ಈಗ ಮುಷ್ಟಿಕನ ಜೊತೆ ಸೆಣಸಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಇದನ್ನ ಕಂಡು ಅಲ್ಲಿರುವಂತಹ ಜನರೆಲ್ಲರೂ ಹಾಯ್ ಹಾಯ್, ಎಂಥ ಅನ್ಯಾಯ ಇದು, ಎಂಥ ಅಧರ್ಮ ಇದು, ನೋಡಲಿಕ್ಕೆ ಎಷ್ಟು ಸುಕೋಮಲವಾಗಿರುವಂತಹ ಈ ಹುಡುಗರನ್ನ ಇಂತಹ ದೈತ್ಯಾಕಾರದ ಕ್ರೂರಿಗಳಂತೆ ಕಾಣ್ತಾ ಇರೋ ಮಾಂಸ ಪರ್ವತಗಳಾಗಿರುವಂತಹ ಈ ಮಲ್ಲರು ಅವರನ್ನ ಅವರೊಡನೆ ಸೆಣಸಾಡ್ಲಿಕ್ಕೆ ಬಿಟ್ಟಿರುವಂತಹ ಇಲ್ಲಿರುವಂತಹ ಜನರು ಎಷ್ಟು ಮೂರ್ಖರು, ಹೇಡಿಗಳು ಇವರು, ಅನ್ಯಾಯ ಆಗ್ತಾ ಇದ್ರು ಕೂಡ ವಿರೋಧಿಸದೆ ಹೀಗೆ ಕೂತಿದ್ದಾರಲ್ಲ ಅಂತ ಅಲ್ಲಿರುವಂತಹ ಸ್ತ್ರೀಯರೆಲ್ಲರೂ ಹೇಳ್ತಾ ಇದ್ದಾರೆ. ಅನ್ಯಾಯ ಇದು, ಅನ್ಯಾಯ. ಮಹಿಳೆಯರೆಲ್ಲರೂ ಕೂಡ ಅಲ್ಲಿರೋ ಪೂರ್ತಿ ಸಭೆಯನ್ನ ಟೀಕಿಸ್ತಾ ಇದ್ದಾರೆ. ಕೃಷ್ಣ ಆತ ಈಗ ಚಾಣೂರನೊಡನೆ ತನ್ನ ಮುಷ್ಟಿಗಳನ್ನು ಸೇರಿಸಿ ಯುದ್ಧಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆತನ ಮುಖದ ಹಣೆಯ ಮೇಲ್ಗಡೆ ಬೆವರಿನ ತುಂತುರು ಹನಿಗಳು ಕಾಣ್ತಾ ಇದ್ದಾವೆ, ಕಮಲದ ಮೇಲೆ ಈ ಚಳಿಗಾಲದಲ್ಲಿ ಕಾಣುವ ಮಂಜಿನ ಹನಿಗಳಂತೆ. ಬಲರಾಮನು ಕೂಡ ಆ ಮುಷ್ಟಿಕ ಆ ಮಲ್ಲನ ಜೊತೆ ಕೈ ಸೇರಿಸಿ ಆತ ಈಗ ಸೆಣಸಾಡ್ತಾ ಇದ್ದಾನೆ. ಕ್ರೋಧ ಭಾವದಲ್ಲಿ ಕಾಣ್ತಾ ಇದ್ದಂತೆ ಕಾಣ್ತಾ ಇದೆ, ಆದರೂ ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಹೀಗೆ ಈ ದಿನ ಆ ಚಾಣೂರ ಮುಷ್ಟಿಕರೊಡನೆ ಮಲ್ಲ ಯುದ್ಧ ನಡೀತಾ ಇದೆ. ಅನೇಕ ಸಮಯ ನಿಮಿಷಗಳವರೆಗೆ ಯುದ್ಧ ನಡೆಯುತ್ತೆ. ಅದರಲ್ಲಿ ಅನೇಕ ತಿರುವುಗಳು ಬರ್ತವೆ. ಅವುಗಳೆಲ್ಲವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಮಥುರಾ ವಿಜಯ ಇದು ಮುಂದುವರಿಯುತ್ತೆ ನಾಳೆಯೂ ಕೂಡ. ಸೊ ಈ ದಿನ ನಾವು ನಮ್ಮ ಚರ್ಚೆಯಲ್ಲಿ ನೋಡಿದ್ವಿ ಹೇಗೆ ಕೃಷ್ಣ ಬಲರಾಮರು ಆ ಕೃಷ್ಣ ಕುಬ್ಜೆಗೆ ಅನುಗ್ರಹವನ್ನು ನೀಡಿದ ನಂತರ ಆ ಧನುಷ್ಸಿನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿ ಆ ಧನುಷನ್ನು ಮುರಿದು ಹಾಕ್ತಾನೆ. ಅಲ್ಲಿರುವಂತಹ ಸೈನಿಕರನ್ನ ತುಂಬ ಸುಲಭವಾಗಿ ಕೊಂದು ಹಾಕ್ತಾನೆ. ನಂತರ ರಾತ್ರಿ ಸಮಯ ಆತ ತುಂಬ ನಿರ್ಭೀತನಾಗಿ ತನ್ನ ಅಣ್ಣ ಮತ್ತೆ ಅನೇಕ ಗೋಪರೊಡನೆ ಅಲ್ಲಿ ನಿದ್ರಿಸ್ತಾನೆ. ಆನಂತರ ನಂದ ಮಹಾರಾಜನ ಚಿಂತೆ, ಕಂಸನ ಚಿಂತೆ ಅದೆಲ್ಲವನ್ನು ಕೂಡ ನೋಡಿದ್ವಿ. ವಿಶೇಷವಾಗಿ ಮರುದಿನ ಕೃಷ್ಣ ಬಲರಾಮರು ಆ ಕುವಲಯ ಪೀಡ ಅನ್ನುವಂತಹ ಆನೆಯ ಮುಂದೆ ಬರ್ತಾರೆ. ಕೃಷ್ಣ ಹೇಗೆ ಆ ಆನೆಯನ್ನು ಕೊಂದು ಹಾಕಿದ ಅದನ್ನು ಕೂಡ ಕಂಡ್ವಿ. ಅದಾದ ಮೇಲೆ ಕೃಷ್ಣ ಬಲರಾಮರು ಆ ರಂಗ ಪ್ರವೇಶ ಮಾಡುವಾಗ ಅವರು ಆ ವಿಶೇಷವಾದಂತಹ ರಸಗಳ ಜಾಗೃತಿಯನ್ನ ವಿವಿಧ ಜನರಲ್ಲಿ ಮಾಡ್ತಾ ಇದ್ದಾರೆ. ಕೃಷ್ಣ ಇಲ್ಲಿ ಅಖಿಲ ರಸಾಮೃತ ಮೂರ್ತಿ ಅನ್ನೋದನ್ನ ಅಲ್ಲಿ ಸ್ಥಾಪಿಸ್ತಾರೆ ಶುಕಮುನಿಗಳು. ಅದಾದ ಮೇಲೆ ಈಗ ಕೃಷ್ಣ ಚಾಣೂರನ ಜೊತೆ ಮಾತನಾಡ್ತಾ ಆತನ ಮುಷ್ಟಿಗೆ ಮುಷ್ಟಿ ಸೇರಿಸಿ ನಿಂತಿದ್ದಾನೆ. ಬಲರಾಮ ಅಲ್ಲಿ ಮುಷ್ಟಿಕನೊಡನೆ. ಮುಂದೆ ಏನಾಗತ್ತೆ ಇದನ್ನು ನಾವು ನಾಳೆಯ ಸಂಚಿಕೆಯಲ್ಲಿ ನೋಡೋಣ. ಸ್ವಾಮಿ ಶ್ರೀಲ ಪ್ರಭುಪಾದರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀವಿ. ತುಂಬ ಧನ್ಯವಾದ. ಹರೇ ಕೃಷ್ಣ. ತಮ್ಮೆಲ್ಲರಿಗೂ ಮತ್ತೆ ನಾನು ನಮಸ್ಕರಿಸ್ತಾ ಈ ಚರ್ಚೆಯನ್ನು ಇಲ್ಲಿ ವಿರಾಮ ಮಾಡ್ತಾ ಇದ್ದೀನಿ.